ಯೋ ನಮಃ ಹರಿ ಓಂ. ಬಂಧುಗಳಿಗೆ ಸ್ವಾಗತ. ಮೊನ್ನೆ ಕೋಲರ್ಪಣ ಭಾಗ ಪುಸ್ತಕ ಮಾಡೋಕ್ಕಾಗಿರ್ಲಿಲ್ಲ ನನಗೆ. ಇವತ್ತು ಅದನ್ನು ಮುಗಿಸಿ ನನಗೆ ಬಹಳ ಪ್ರಿಯವಾದಂತಹ ಭಾಗ ಶಬರಿಗಾದನು ಅತಿಥಿ ದಾಶರಥಿ. ಅದನ್ನ ಆರಂಭ ಮಾಡ್ತೀನಿ ಅಷ್ಟೇ, ಅದನ್ನು ಮುಗಿಸೋದಿಲ್ಲ. ಸ್ವಲ್ಪ ನಿಧಾನವಾಗಿ ಹೋಗೋಣ ಅಂತ ಅನ್ಕೊಂಡಿದ್ದೇನೆ. ರಾವಣ ಸೀತೆಯನ್ನು ತಗೊಂಡು ಹೋಗುವ, ರಾಮ ಲಕ್ಷ್ಮಣರು ಅಪಾರವಾದ ದುಃಖದಿಂದ ತೊಳೆದಾಡುವಂತಹ ಭಾಗ ಇವತ್ತು ಓದ್ತಾ ಇದ್ದೇನೆ. ರಾವಣ ಹೇಳ್ತಾನೆ, ಇಲ್ಲಿಯವರೆಗೆ ವೇಷಧಾರಿಯಾಗಿದ್ದ, ಸನ್ಯಾಸಿ ವೇಷಧಾರಿಯಾಗಿದ್ದ 472ನೇ ಸಾಲು, ಈಗ ನಿಜ ರೂಪ ಕಾಣಿಸ್ಕೊಳ್ತಾನೆ. ನಾನು ದೊಡ್ಡ ವ್ಯಕ್ತಿ ಆಗಿದ್ದೇನೆ, ಲಂಕೇಶನ್ ಆಗಿದ್ದೇನೆ, ನೀನ್ ಬಂದ್ರೆ ನಿನ್ನನ್ನ ಮಹಾರಾಣಿಯಾಗಿ ನೋಡ್ಕೋತೀನಿ ಅಂತ. ದುಡ್ಡಿಗೆ 3 ಕಾಸಿನ ಬೆಲೆ ಇಲ್ಲ ಅವಳಿಗೆ ಅಂತ ಅವನಿಗೇನು ಗೊತ್ತು ಪಾಪ. ಓ ನಿತಂಬಿನಿಯೇ, ರೂಪಗೈದು ಎನಗೆ ಲಂಕೆಗೆ ಎನ್ನೊಡನೆ ಬಾ, ಮರವೆಂ ನೀ ರಾಮನಂ ಮರುದಿನವೇ. ಎಂಥ ಮಾತು! 470 ಅಂತ ಹೇಳಿದೆ ನಾನು, 520 ತೆಗ್ದಿದ್ದೀರಿ. ಸಾಲು 420. ನನ್ ಜೊತೆ ನೀನ್ ಬಂದ್ರೆ ಮರುದಿವ್ಸನೇ ರಾಮನ್ ಮರಿತೀಯ? ಎಂಥ ಬಂಡ ಮಾತು! ಸೀತೆಯ ವ್ಯಕ್ತಿತ್ವದ 1% ಯೋಗ್ಯತೆ ಅವನಿಗಿಲ್ಲ. ಆದ್ರೆ ಎಂಥ ಸಂದರ್ಭ! ಒಂಟಿಯಾಗಿದ್ದಾಳೆ, ರಾಮ್ ಲಕ್ಷ್ಮಣರು ಇನ್ನೂ ಬರ್ಲಿಲ್ಲ, ನೋಡ್ತಲೇ ಇದ್ದಾಳೆ, ಅದೇ ದಾರಿನಲ್ಲಿ ಬರ್ತಾ ಇಲ್ಲ. ಈಗ ನಾನೇನ್ ಮಾಡ್ಬೇಕು? ವ್ಯಕ್ತಿಯ ಮನಸ್ಸಿನ ತೊಳೆದಾಟವನ್ನ ಮತ್ತು ಅವರ ಸಂದರ್ಭಕ್ಕೆ ತಕ್ಕಾಗ ಮಾಡುವ ಪ್ರತಿಕ್ರಿಯೆಗಳನ್ನ ಕುವೆಂಪು ಅದ್ಭುತವಾಗಿ ಕಲ್ಪನೆ ಮಾಡ್ತಾರೆ, ಚಿಂತಿಸ್ತಾರೆ. ಲಕ್ಷ್ಮಣನನ್ನ ಬೈದಾಗ್ಲೇ ನಿಮಗೆ ಅದು ಗೊತ್ತಾಗಿದೆ. ನನ್ನ ಮೇಲಿನ ಆಸೆಗಾಗಿಯೇ ನೀನ್ ಕಾಡಿಗೆ ಬಂದಿರೋದು. ಇಷ್ಟು ದಿವಸ ನಾಟಕ ಮಾಡ್ತಾ ಇದ್ದೆ, ರಾಮ ಮರೆಯಾಗೋದನ್ನ ಕಾಯ್ತಾ ಇದ್ದೆ ಅನ್ನೋಷ್ಟು ಕೆಟ್ಟ ಮಾತಾಡ್ತಾಳೆ. ಅಂದ್ರೆ ಸಂದರ್ಭವಷ್ಟಲ್ಲಿ ಮನಸ್ಸು ಹೇಗೆ ವ್ಯಗ್ರವಾಗ್ತದೆ ಅನ್ನೋದನ್ನ, ಮನುಷ್ಯ ಸ್ವಭಾವವನ್ನ ಮೂಲದಲ್ಲೂ ನೋಡಿದಿರಿ. ಕುವೆಂಪುನು ಅದನ್ನು ಬಹಳ ಸುಂದರವಾಗಿ ಚಿತ್ರಿಸಿದ್ದಾರೆ. ಈಗ ಅಂಥದೇ ಒಂದು ಸಂದರ್ಭ, ನನ್ನೊಡನೆ ಲಂಕೆಗೆ ಬಾ ಅಂತ ಅವನು ಅಂದಾಗ ನಾನೇನ್ ಮಾಡ್ಲಿ? ಅವಳ ರಿಯಾಕ್ಷನ್ ತಕ್ಷಣಕ್ಕೆ ಅಯ್ಯೋ ಅಮ್ಮ ಅಂತ ಅಳ್ಳಿಲ್ಲ, ಬಾಯ್ ಬಡ್ಕೊಳ್ಳಿಲ್ಲ, ಕೋಪದಿಂದ ನೋಡ್ತಾಳೆ. ಅದಕ್ಕೆ ನಾನು ಇಷ್ಟು ಮಾತಾಡಿದ್ದು. ಅವಳಿಗೆ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ಬೇಕು ಅನ್ನೋದನ್ನ ಕವಿ ಹೇಗೆ ಚಿತ್ರಿಸ್ತಾನೆ ನೋಡಿ ಅಂತೇಳಿ. ಇಂತೆಂದು ದಶಶಿರಂ ತೋರಿದನು ಲೋಕ ವೈಭವಮೆಲ್ಲ ಮೈವತ್ತ ತನ್ನ ನಿಜ ರೂಪಮಂ. ಶ್ರೀಮಂತ ದೇಹ ಪೇಸಿ ಮುಖ ತಿರುಹಿದಳು ಯುವತಿ. ನಿನ್ ಶ್ರೀಮಂತಿಗೆ ಬೆಂಕಿ ಹಾಕ. ಮುಖ ತಿರುಗಿಸಿದಳು ಯುವತಿ, ಪ್ರೀತಿ ಮರೆಯಾಯಿತು ಉರಿದುದು ಕೋಪನ ಜ್ವಾಲೆ. ನಾನೇ ಈ ಭಾಗ ಬರ್ದಿದ್ರೆ ಮೂಲೆಯಲ್ಲಿ ಕೂತ್ಕೊಂಡು ಗೊಳೋನ್ ಬಾಯ್ ಬಡ್ಕೊಂಡು ಅಳ್ತಿದ್ಲು ಅಂತ ಬರೀತಿದ್ದೆ. ಆದರೆ ಕುವೆಂಪು ಬರ್ದಿರೋದು ನಾನಲ್ವಲ್ಲ. ಅವಳಿಗೆ ಮರೆಯಾಯಿತು ಉರಿ, ಕೋಪನ ಜ್ವಾಲೆ ಉರಿಯಿತು, ಪಾರ್ಥಿವಾಂಗನೆಗೆ ಸೀತೆಗೆ ಮಾಣ್ ಆಡದಿರು ಅಸಖ್ಯಮಂ. ಹೇ ನಿಶಾಚರ ಕುಲೇಶ್ವರ, ನಿಶಾಚರ ಕುಲೇಶ್ವರ, ರಾಕ್ಷಸರಾಜ, ಸೊಲ್ಲದಿರ ಧರ್ಮಮಂ. ಕೋಣಪ ಕುಲ ಕಠಾರ, ಕೋಣಪ ಅಂದ್ರೆ ರಾಕ್ಷಸ. ಶ್ವಾನಂ ಐರಾವತಕ್ಕೆ ಮಲೆ ಬಬೋಲ್ ಎನ್ನ ಮನದನ್ನಂ ಕರುಬುತಿಹೇ. ಶ್ವಾನಗೂ ಐರಾವತಕ್ಕೆ ಆಸೆ ಪಡೋ ಹಾಗೆ ನೀನು ಮಾಡ್ತಾ ಇರೋದು. ಇಂಥ ಇನ್ನೂ 10 ಉಪಮೆಗಳನ್ನು ಕೊಡ್ತಾರೆ ನಿನಗೆ. ನಾನು 7 ಕಾಳಿನಷ್ಟು ಇಡೀ ಜೋಡಲ್ಲ, ಏನ್ ತಿಳ್ಕೊಂಡಿದ್ದೀಯ ನೀನು? 490. ಏ ನಿಶಾಚರೇಂದ್ರ, ಬೈದಾಗ ಅವನು ತಿರುಗಿ ಹೇಳ್ತಾನೆ,
490. ಮಾಣ್ಯಲವು ಮುಗ್ಧೆ ಸಾಲ್ಗುಮಾ ನಿನ್ನ ಉಪಮಾ ಪ್ರತಾಪಮಂ. ಅನೇಕ ಹೋಲಿಕೆಗಳನ್ನು ಕೊಡ್ತಾಳೆ ಅಂತ ಹೇಳಿದ್ನಲ್ಲ, ಅದೆಲ್ಲ ನಿನ್ನ ನವಿಲಿಗೆ ಆಚೆ ಪಡು ಹದ್ದಿನ ಹಾಗೆ ಇತ್ಯಾದಿ 10 ಪ್ರತಿಮೆಗಳನ್ನು ಕೊಟ್ಟಾಗ ಅದೆಲ್ಲ ನಿಲ್ಸು ಸಾಕು. ಪೆಣ್ಣಿಗೆ ಬೈಗುಳ ಮಲ್ತೆ ವಿಕ್ರಮಂ. ಬೈ ನನಗಿಷ್ಟ ಆಗ್ತದೆ, ಹೆಂಗಸರಿಗೆ ಅದೇ ಶೌರ್ಯ. ಏನು ಗೊತ್ತಾಗ್ತಾ ಇದ್ದಾಗ ಬೈಯೋದು, ಬಾಯ್ ಬಿಟ್ಕೊಳ್ಳೋದು. ನಿನ್ನ ಕೊರಳಿನ ಸುಧೆಯ ಗರಳಕ್ಕೆ. ಸುಧೆಯ ಗರಳ ಎಷ್ಟು ಚೆನ್ನಾಗಿದೆ. ನಲ್ಲೆ ಒಪ್ಪಿಗೆ ಒಲ್ಲೆ ಎಂಬ ನಾಣ್ಣುಡಿಯಂತೆ. ಒಲ್ಲೆ ಅನ್ನೋದು ಒಪ್ಪಿಗೆ ತೋರಿಸೋ ಸ್ಥಿತಿ ಅಂತೆ, ಇಂಡೈರೆಕ್ಟ್ ಆಗಿ ಮಾತಾಡ್ತಾರೆ ಅಂತ. ನಿನ್ನ ತುಟಿ ನಿನ್ನ ಎತ್ತೆ ನಾಡು ತಿಪ್ಪುದು. ಒಳ ಮನಸ್ಸಿನಲ್ಲಿ ಬೇಕು ಅಂತಿದ್ರೆ ಬಾನಲ್ಲಿ ಬೇಡ ಬೇಡ ಅಂತಾರೆ. ನನಗೆಲ್ಲ ಹೆಂಗತ್ರ ಸ್ವಭಾವ ಗೊತ್ತು. ನಿನ್ ಮನಸ್ಸಿನಲ್ಲಿ ನನ್ನ ಬಗ್ಗೆ ಏನಿದೆ ಅಂತ ನಂಗೆ ಗೊತ್ತು. ಆಸೆ ಪಡ್ತಾ ಇದ್ದೀಯ, ನಟಿಸುತ್ತಿದ್ದೀಯ. ಮುಂದೆ ಬಾ ಬಾ ನನ್ನ ಲಂಕಾಲಕ್ಷ್ಮಿ ಬಾರೋ ಎನ್ನುತ್ತೆ ಪಾಪಕ್ಕೆ ಲಸತ್ಕೃತಿಯ ಲೇಪಮಂ ಬಳಿಯುತ್ತ. ಲಸತ್ ಅಂದ್ರೆ ಸುಂದರ. ಮಾಯಾವಿ ಚಪ್ಪರಿಸಿದನ್ ಕೈಗೆ ಕೈ ತಟ್ಟಿ ಹೇಳೇನದ್ಭುತಂ. ಕೈ ಕುಟ್ಟಿದುದೇ ತಡಂ ಪುಟ್ಟಿತ್ತೊಂದು ಮಂಜಿನ ಮೋಡ ಮೆತ್ತಲಂ ದಟ್ಟೈಸಿ. ಯಾರು ಕಾಣದಾಗೆ ಮಂಜಿನ ಪರದೆಯನ್ನ ಅವನ್ ಮಾಯಾಗಲ್ವಾ ಕೈ ತಟ್ಟುವುದರ ಮೂಲಕ ರಚಿಸ್ತಾನೆ. ಪರ್ಣಶಾಲೆಯ ಲತಾ ಭಗಿನಿಯಂ ಹೇ ಪದಭಾಗ್ಯೆ. ಲಕ್ಷ್ಮಣ ಮಹಾಬಾಹು ರಕ್ಷೆಯಂ ನೂಂಕಿದ ನಿನಗೆ ಪೆಣ್. ಎಂತು ರಕ್ಷಣೆ. ಅಯ್ಯೋ, ನಿನ್ನ ರಕ್ಷೆಗಾಗಿ ಲಕ್ಷ್ಮಣ ಇದ್ದ, ಅವನನ್ನು ಕೆಟ್ಟ ಮಾತಾಡಿ ಓಡಿದ್ದಲ್ಲ ಪೆಣ್ಣೆ. ನಿನಗೆ ಯಾರಿಗೆ ರಕ್ಷಣೆ. ಕವಿ ಮಾತು. 518. ಮತ್ತ ಕಾಶಿನೇನು ಎಳೆದ ಉನ್ಮತ್ತ ರಾವಣನು. ಇವಳತ್ರೇನ್ ಮಾತು. ಕೆಲಸ ಬೇಗ ಮುಗಿಸ್ಕೋಬೇಕು ರಾಮ ಬರೋದ್ರೊಳಗೆ ಅಂತ ಕೈ ಹಿಡಿದು ಎಳೆದು ತಪಕ್ಕಂತ ಆಕಾಶಕ್ಕೆ ಹಾರ್ತಾನೆ. ಓ ಲಕ್ಷ್ಮಣ. ಈ ಭಾಗದ ಹೆಸರೇ ಓ ಲಕ್ಷ್ಮಣ. ಎಷ್ಟು ಸಾರಿ ಬಂತು ಓ ಲಕ್ಷ್ಮಣ. ಅವನು ಕೂಗಿದ್ದು ಈಗ ಸೀತೆ ಕೂಗ್ತಾ ಇರೋದು. ಓ ಲಕ್ಷ್ಮಣ ಎಂದೆಂದು ಬಗ್ಗ ನಿಂಪಿಡಿಗೊಂಡ ಎರಳೆ ಹೆಣ್ಣೊರಲ್ವಂತೆ ಬೋಲ್. ಎರಳೆ ಅಂದ್ರೆ ಜಿಂಕೆ, ಒರಲ್ವಂತೆ ಎರಳೆ, ಒರಲ್ವಂತೆ ತಾನು ಕೂಗಿದಳು. ಎಂಥ ಎರಳೆ, ಎಂಥ ಜಿಂಕೆ. ಹುಲಿಯಿಂದ ಕಚ್ಚಲ್ಪಟ್ಟ ಒಂದು ಜಿಂಕೆ ಕೂಗುವಂತೆ ರಾವಣನಿಂದ ಆಕ್ರಮಿತಳಾಗಿ ಗಗನಕ್ಕೆ ಹಾರಿದ ಸೀತೆ ಅತ್ಯಂತ ವೇದನೆಯಿಂದ ಕೂಗ್ತಾಳೆ. ಲಕ್ಷ್ಮಣ ಲಕ್ಷ್ಮಣ ಲಕ್ಷ್ಮಣ. ಲೆಕ್ಕಿ ಪನೆ ಲಂಕೇಶ್ವರ. ಸೀತೆ ಕೂಗಿದ್ರೆ ಲಂಕೇಶ್ನಿಗೆ ಯಾವ ಲೆಕ್ಕ. ಕಂಡದುರಿ ಚೆಲ್ವಿಗೆ ಮರಳುಗೊಳುತ್ತ ಓತು ಸರಗಿನೋಳ್ ಇರುಂಕಿ ಕೊದ್ದೋಡುವ ಅಣುಗಿಯ ತೆರದಿ ಹಾರಿದನು ಬಾಂತೇರ ನೀರಿ. ಗೊತ್ತಾಗ್ತಲೆ ಮಾಣಿಕ್ಯ ಅಂತ ಚಿನ್ನನ ಸರಗಿನಲ್ಲಿ ಕಟ್ಕೊಂಡು ಓಡೋ ಹಾಗೆ ಸೀತೆಯನ್ನ ಕಟ್ಕೊಂಡು ಲಂಕೇಶ್ವರ ಹಾರದ ಕದ್ದ ಅನ್ನೋದ್ರ ಜೊತೆಗೆ ಪರಿಣಾಮ ಏನು ಅನ್ನೋದು ರಿಸಲ್ಟ್ ಅನ್ನು ಕೂಡ ಕವಿ ಅಲ್ಲಿ ಜೋಡಿಸ್ತಾನೆ. ಅತ್ತಳು ವಿಪಿನ ವನಿತೆ ಕೇಳಿದಳು. ಇವಳು ಮಾತ್ರ ಹತ್ತಿದ್ದಲ್ಲ, ಇಡೀ ಕಾಡೆ. ಕಳಕಾರ್ಯವಂ ಕಂಡು ಹಮ್ಮೈಸಿದಳು. ಯಾರು? ಪ್ರಕೃತಿ ಮಾತೆ, ವನದೇವತೆ. ಹೆದರಿ ದಿಗ್ಭ್ರಮೆಯಾಗಿ ಕೂಗಿದಳು ಅದ್ರಿ ದೇವನಂ. ಯಾರು ಹೇಳ್ಬೇಕಲ್ಲ, ರಕ್ಷಣೆ ಮಾಡು ಅದ್ರಿ ಬೆಟ್ಟ. ಪರ್ವತೇಂದ್ರನು ತಲ್ಲಣಿಸಿ ಬೊಬ್ಬ ಇಟ್ಟು ಅಬ್ಬರಿಸಿದನು. ಅದ್ ಕೇಳಿ ಅವನ್ ಏನ್ ಮಾಡಕ್ಕಾಗುತ್ತೆ, ಅವನು ಅಬ್ಬರಿಸ್ತಾನೆ ಪರ್ವತರಾಜ. ಹೋಗಿ ಕರೆದನ ಆಕಾಶಮಂ. ಇಡೀ ಪ್ರಕೃತಿಯ ಎಲ್ಲ ಭಾಗವೂ ಕೂಡ ಸೀತೆಗಾಗಿ ಮರಗ್ತಾ ಇದೆ, ಕೂಗ್ತಾ ಇದೆ ಅನ್ನೋದಕ್ಕಾಗಿ ಒನ್ ಬೈ ಒನ್ ಹೇಳ್ತಾ ಹೋಗ್ತಾನೆ. ವನದೇವತೆ ಅದ್ರಿ ಕೇಳೋದು, ಅದ್ರಿ ತನಗಿಂತ ದೊಡ್ಡದಾಗಿರೋ ಆಕಾಶವನ್ನು ಕೇಳೋದು. ಕೂಗಿದು ಕಾಡು ಮಲೆ ಬಾನ್ ಕೊರಲ್ ಎಲ್ಲವೂ. ಈಗ 3ನೇ ಕೂಗು
ಓ ಲಕ್ಷ್ಮಣ, 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 ಓ ಓ ಎಂದು ಕೂಗುತ್ತಿದೆ ಪ್ರಕೃತಿ. ಹಾರಿದನು ಭೀಮ ಚಂಚೂಪುಟಂ ಭಯಂಕರಂ ಖಗರ ತವ ನರ ಎತ್ತಿದನ್ನ ಸಮಯಕ್ಕೆ ಸರಿಯಾಗಿ ಕೂಗನ್ನ ಕೇಳಿದಂ ಜಟಾಯು ದೂರದೋಳ್ ಮರದ ಮಂಚದೋಳ್ ಹಗಲು ನಿದ್ದೆಯೊಳಿದ್ದು ಎದ್ದ ಜಟಾಯು ತೂಕುಡ್ಸ ಮಲಗಿದ್ದ, ಮೈ ಕೊಡವಿಕೊಂಡು ಮೇಲೆದ್ದ. ಎಲ್ಲವೂ ಲಕ್ಷ್ಮಣಗಳನ್ನು ಕೇಳಿದಾಗ ಏನಾಯ್ತು ಅಂತ ಓಡಿ ಬರ್ತಾನೆ. ಹಾರಿದುದು ನಿದ್ದೆ ಭೀಮ ಚಂಚೂಪುಟಂ, ಭಯಂಕರವಾದ ಕೊಕ್ಕುಳ್ಳಂತಹ ಜಟಾಯು ಬಿರುಗಾಳಿಯ ಉರುಬೇಗದಿ ಬೆಂಬತ್ತು ಶರವೇಗದಲ್ಲಿ ಬಂದು ಮುಂಚುವ ವಿಮಾನವಂ, ಹಾರ್ತಾರ ವಿಮಾನವನ್ನ ಇನ್ನೂ ವೇಗವಾಗಿ ಹೋಗಿ ರಾವಣನನ್ನು ಹಿಡ್ಕೋತಾಳೆ. ಮುಸಲ ಸಮ ಪದಘಾತದಿ, ಮುಸಲ ಅಂದ್ರೆ ಒನಕೆ, ಒನಕೆಯಿಂದ ಒಂದು ಹೇಟ್ ಕೊಡೋ ಹಾಗೆ ಕತಕ್ಕಂತ ಕಾಲಿ ಒಂದು ಕೊಡ್ತಾನೆ. ಪದಘಾತದಿಂದ ಅಪ್ಪಳಿಸಿದನು, ರಪ್ಪ ರಪ್ಪನೆ, ಒರ್ಮೆ ತಿರ್ಮೆ, ಮತ್ತೊಮ್ಮೆ ಇನ್ನು ಹೊಡೆದ ಒದ ಬೀಳಲ್ ಹೊರಲಿದುದೋ ಪುಷ್ಪಕಂ ಎನಲ್ಕೆ, ಕೈ ಅದ ಅಯ್ಯಯ್ಯೋ ಅಂತ ಬಡ್ಕೊಳ್ತೋನ್ ಹಾಗೆ ಬಡ್ಕೊಂಡು ಸದ್ದಾಯ್ತು. ಅದಕ್ಕೆ ಇದ್ದ ಮೇಲೆಲ್ಲ ಅಲಂಕಾರ ಮಾಡಿದ, ಹಿಂದೆ ಬಂದಿದೆ ರತ್ನಗಳ ಅಲಂಕಾರ ಮಾಡ, ಅದೆಲ್ಲ ಸಿಡಿದು ಚೂರ ಆಯ್ತು, ಒಂದು ಭಾಗ ಕೆತ್ತಿ ಹೋಯಿತು ವಿಮಾನ. ಅದಕ್ಕೆ ಅವನು ಹೇಳ್ತಾನೆ, ಆ ಪೂರ್ಣಕ್ಕೆ ತೈಲೆಂದೊದರಿದುದು, ಆ ಏಟಿನ ಸತ್ತಿಗೆ ಕೊಡುವಂತಹ ಒಂದು ಅನುಕರಣ ಪದ. ಉಲಿದ ಲಘು ಘಂಟಿಕಾ ಶ್ರೇಣಿ, ಚಿಕ್ಕ ಗೆಜ್ಜೆಗಳನ್ನ ಅಲಂಕಾರ ಮಾಡಿದ್ದಾರೆ. ಎಲ್ಲವೂ ಸದ್ ಮಾಡ್ತಾ ಇದೆ. ಕೀಳಗುರುಳಿದೆನಲ್, ಕೆಳಗೆ ಬೀಳುತ್ತ, ಯಾವುದು ವಿಮಾನ. ನೋಡ್ತಾ ಇದ್ದಾಳೆ ಸೀತೆ. ಜನಕಾತ್ಮಜಗೆ ಹರಣ ಮರಳಿತು, ಹೃದಯ ಅರಳಿತು. ಹರಳಿ ಅಲ್ಲಲ್ಲೇ ಜೋಡಿಸ್ತಾಳೆ. ನನ್ಗೆ ಆ ಕಡೆ ಟೈಮ್ ಇಲ್ಲ ನೋಡೋದಕ್ಕೆ. ಅಯ್ಯಪ್ಪ, ಈ ರಾವಣನನ್ನು ಕೂಡ ಎದುರಿಸಬಲ್ಲಂತಹ ಶೂರ ನಮ್ಗಿದ್ದಾನೆ, ನಮ್ ಕಡೆ ಇದ್ದಾನೆ, ಅಯ್ಯೋ ಜಟಾಯು ಬಂದಿದ್ದಾನೆ ಅಂತ ತುಂಬಾ ಖುಷಿ ಆಯ್ತು. ಅವಳು ಸ್ವಲ್ಪ ಯೋಚಿಸಿದ್ಳು. ದೈತ್ಯೇಂದ್ರಂಗೆ ಬೆಕ್ಕಸ ಮೂಡಿತು, ಇದ್ಯಾರಪ್ಪ ನನ್ನನ್ನು ನಡುಗಿಸಬಲ್ಲಂತಹ ಶೂರ. ಅವನು ಸಾಧಾರಣ ಅಲ್ಲ, ಅವನು ಎಲ್ಲಾ ದೇವತೆಗಳನ್ನು ಗೆದ್ದೀನಿ, ಇಂದ್ರನಿಂದ ಶುರು ಮಾಡಿ ವರುಣನವರೆಗೆ ಎಲ್ಲರನ್ನು ಗೆದ್ದಿರೋನು. ಶಿವನನ್ನು ಕೂಡ ಅವನ ಕಿರ್ಬೇಳಿನಿಂದ ಅವನ ಪರ್ವತವನ್ನು ಎತ್ತಿ ಬೇಷ್ ಅನ್ನಿಸ್ಕೊಂಡವನು. ಅವನು ಎತ್ತಕ್ಕಾಗ್ಲಿಲ್ಲ ಅನ್ನೋದು ಶಿವನ ದೊಡ್ಡ ಉಳಿಸೋದಕ್ಕೆ ಹೊರತು ರಾವಣನಿಗೆ ಅವಮಾನ ಅಲ್ಲ ಅದು. ಅಂತಹ ಚೋರನಾದ ರಾವಣ ಈಗ ಈ ಒಂದು ಸಣ್ಣ ಹದ್ದಿನ ಏಟಿಗೆ ಗಡಗಡ ನಡುಗ್ತಾ ಇದ್ದಾನೆ. ಬೆಕ್ಕಸ ಮೂಡಿ ಕೆರಳಿದ ನೋಡಲೆ, ಹಸಿಗೆ ಕೈ ತುಡುಕಿ, ಸೊಂಟದಲ್ಲಿದ್ದ ಹಸಿ ಕತ್ತಿಗೆ ಕೈ ಹಾಕ್ತಾನೆ. ಇದೆಲ್ಲ ನನಗೆ ಕವಿ ಹೇಳಬೇಕು. ರಾವಣ ಲೆಕ್ಕನೆ ವೆಂಕಟೇಶ್ವರನಿಗೆ 2 ಪುಕ್ಕ ಕಟ್ ಮಾಡಿದ್ರೆ ಮುಗೀತು. ಚಿಮ್ಮಿ ಜಟಾಯು ಸಿಡಿದನು ನೆಲಕ್ಕೆ, ಮತ್ತೆರಗಿದನು ನಖಗಳಿಂ, ಒಂದ್ ಕತ್ತಿಯಿಂದ ಹಿಡ್ತೀನಿ ಕೆಳಗೆ ಬಿದ್ದ, ಮತ್ತೆದ್ದ ತನ್ನ ನಖಗಳಿಂದ ಉಗುರುಗಳಿಂದ ಮತ್ತೆ ಅವನನ್ನು ಹಿಡಿದ. ರಕ್ಕಸನ ಮಂಡೆಯ ಜರ್ಕಿ, ರತ್ನ ವ್ರಾತ ರಾಜಿತ ಕುಲತ್ಯಜ ಕಿರೀಟಸ್ಥ, ಕಿರೀಟದಲ್ಲಿದ್ದಂತಹ ಮಣಿಗಣವನ್ನ, ಈಗ ಸುಂದರ ನೀಲ ದೇಹದ ದಾನವನ ಆ ರತ್ನಗಳು ತಿಳಿಯಂತೆ ಹೊರಗೆ ಚೆಲ್ಲುತ್ತಿರಲು, ದೇಹದಿಂದ ಹೊಸರ್ದತ್ತು ಕೆನ್ನೆತ್ತರ್ ಒಳ್ಕು ಚಿಮ್ಮಿತು ರಕ್ತ ರಾವಣನ ದೇಹದಿಂದ. ಲಘುಗಣಿಸಿ ಗುರುವಾಯ್ತಲ್ಲ, ಈ ಅಂತಂತ ರಾಕ್ಷಸರನ್ನ ದೇವತೆಗಳನ್ನ ಗೆದ್ದವನಿಗೆ ಲಘುಗಣಿಸಿ ಗುರುವಾಯ್ತಲ್ಲ, ಏನೊಂದಾಯ್ತು ಒಂದು ಉದಾಸೀನ ಮಾಡಿದ್ದಕ್ಕೆ ಅಯ್ಯಪ್ಪ ಎಂತ ಏಟ್ ಕೊಟ್ಟ ಅಂತೇಳಿ ಅವನು ಅಲ್ಲಿ ಕಚ್ತಾನೆ. ಘೋರ ವಿಷ ವಜ್ರಾಸಿಯಂ ಕೊಂಡು, ವಜ್ರ ವಿಷಲೇಪಿತವಾದಂತಹ ಘೋರ ವಜ್ರಾಯುಧ ಸಮಕತ್ತಿಯನ್ನು ತೆಗೆದು ವಜ್ರಾಸಿಯಂ ಕೊಂಡು, ಹೇ ಚರಂ ವಿಹಗೇಶನಂ,
ಈ ತರ ರಾಕ್ಷಸನು. ಆ ಅಂದ್ರೆ ಆಕಾಶ, ಕೇಚರ ಅಂದ್ರೆ ಆಕಾಶಗಾಮಿ ರಾಕ್ಷಸರು. ಅವನು ಈ ವಿಹಾಗೇಶ ಆಕಾಶ ಅದರಲ್ಲಿ ಓಡುವನು. ಇವನು ಕೂಡ ಪಕ್ಷಿ, ಪಕ್ಷಿರಾಜನನ್ನ ಹೊಡೆದಳು. ಅವನಿದನು ಹೊಡೆದನು. ವಿಹಗೇಶನಂ ಕೇಚರಂ ಪಾಯ್ದನ್ ಬೆದರಿದಳು ಸೀತೆ, ಚೀತ್ಕರಿಸಿದಳ್ ಭೀತೆ. ಬೆದರಿದಳ್ ಸೀತೆ, ಮುಂದಿನ ಪದ ಚೀತ್ಕರಿಸಿದಳ್ ಭೀತೆ, ಸೀತೆ ಭೀತೆ. ರಕ್ಷಯಾದಳೆ ದೇವಿ ರಾಕ್ಷಸಗೆ. ಅಯ್ಯೋ ದೇವರೇ, ರಾಕ್ಷಸನಿಗೆ ಪ್ರಕೃತಿಯು ಸಹಾಯ ಮಾಡ್ತಿದ್ಯಲ್ಲ. ಅಯ್ಯೋ, ಆ ಕತ್ತರಿಸಿದುದು ಕತ್ತಿ ವಿಹಗೇಶನ ರೆಕ್ಕೆಯಂ ಎರಂಕೆಯಂ. ಕಣ್ಮುಚ್ಚಿ ಗೋಳಾಡುತ್ತಿದ್ದಳ ಜಾನಕಿಯು ಆಲಿಸಿದಳ ಬಿದ್ದ ಸದ್ದನ್. ಎಲೆ ಮುದುರಿ ಮಪಳು ನಡುಗಿ ಕಾಡ್ಗೋಳಾಗಿ ಬಿದ್ದನು ಜಟಾಯು. ಇಡೀ ಪ್ರಕೃತಿಯು ಜೊತೆಗೆ ಇದೆ ಅಂತ ಆಗ್ಲೇ ಹೇಳಿದ್ದಾನೆ. ಆ ಗಿಡಮರಗಳು ಕೂಡ ಬಿದ್ದಾಗಳ್ತಾ ಇದೆ. ಹಾಗೆ ರಾವಣ ಇವನು ಕಾಗೆ ಕಾಗೇಶ ಅಂತ ಹೇಳಿದ್ರೆ ಪಕ್ಷಿಗಳ ರಾಜ ಜಟಾಯು ಕೆಳಗೆ ಬಿದ್ದಾಗ ಗೋಳಾಡ್ತಾಳೆ. ಕಾಡುಗೋಳಾಗಿ ಬಿದ್ದನು ಜಟಾಯು, ರಾವಣ ನಾಯು ಬೀಳುವಂತೆ. ನೀವು ಗಮನಿಸಿರಲ್ಲ ಅಂತ ಮತ್ತೆ ಹೊತ್ತಾ ಇದ್ದೀನಿ. ಬಿದ್ದದ್ದು ಜಟಾಯು ಅಲ್ಲ, ರಾವಣನ ಪ್ರಾಣ. ಯಾಕಂದ್ರೆ ಇದು ರಿಸಲ್ಟ್ ಅವನ ಜೀವ ಹೋಗುವುದರಲ್ಲಿ, ಲಂಕೆಯಲ್ಲಿ ಮುಂದಾಗುವ ಯುದ್ಧದ ಕೊನೆಯಲ್ಲಿ ಪರಿಣಾಮ ಭಯಂಕರವಾಗಿ ಆಗುತ್ತೆ ಅನ್ನೋ ಸೂಚನೆಯನ್ನ ಕೊಡ್ತಾನೆ. ಇದ್ದದ್ದು ಜಟಾಯುವಲ್ತು, ಅದು ರಾವಣನ ಜೀವ. ಹತ್ತಲ ಸೌಮಿತ್ರಿ. ಇಲ್ಲಿ ಹಿಂಗ್ ನಡೀತಾ ಇರೋಷ್ಟರಲ್ಲಿ ಲಕ್ಷ್ಮಣ ಮತ್ತು ಸೌಮಿತ್ರಿಯರ ಕಥೆ ಇನ್ನೊಂದು ಸ್ವಲ್ಪ ಹೇಳ್ತಾನೆ. ಎಲ್ಲಿ ಲಕ್ಷ್ಮಣ ಬರಲೇ ಇಲ್ಲ ಅಂತ ರಾಮ ಬರ್ತಾ ಇರುವಾಗ, ರಾಮ ರಾಮ ಅಂತ ಇವನು ಕೂತ್ಕೊಂಡು ಬರ್ತಾ ಇರುವಾಗ ಅವರಿಬ್ಬರಿಗೂ ಭೇಟಿ ಆಗುತ್ತೆ. ಸೀತೆಯನ್ನು ಒಬ್ಳನ್ನೇ ಬಿಟ್ಟು ಬಂದ್ಬಿಟ್ಟಾನೋ ಅಂತ ಅಂತಾರೆ. ಶಂಕೆ ಶಂಕೆ ಮೂಡ್ತದೆ. ಒಂಟಿಯಾಗಿ ಬಿಟ್ಟು ಬಂದ್ಬಿಟ್ಟೆ, ನಿನ್ಗೆ ಆಜ್ಞೆ ಮಾಡ್ತಿಲ್ವ, ನೀನು ಏನ್ ಮಾಡ್ಲಿಯಾ, ನನ್ನ ಅದಕ್ಕೆ ದೊಡ್ಬಿಟ್ಲು, ನಾ ಬರ್ತಿರ್ಬೇಕಾಯ್ತು. ಇದೆಲ್ಲ ಮಾತಾಡ್ಕೊಂಡು ಹುಡ್ಕಕ್ ಶುರು ಮಾಡ್ತಾರೆ. ಹುಡುಗಿ ಎಲ್ಲಿ ಸಿಗ್ತಾಳೆ ಸೀತೆ ಹುಡ್ಕೋದಕ್ಕೆ. ಜಟಾಯುವಿನ ದೇಹ ಕುಕ್ಕ ಕಂಡ್ರೆ ಮಾತ್ರ ಗೊತ್ತಾಗುತ್ತಾನೋ, ಅಥವಾ ಅವನಾದ ರಾಕ್ಷಸ ಸಿಕ್ಕಿ ಸತ್ತು ಅವನ್ ದಾರಿ ತೋರಿಸ್ಬೇಕೇನೋ ನೋಡೋಣ. ಕಬಂದಾಸುರ ಅಂತ ಒಬ್ಬ ಸಿಗ್ತಾನೆ ದಾರಿ ಒಳಗೆ. ಅಣ್ಣನಂ ಕಾಣದೆಯೇ ಮರಳಲ್ಲಂಜುತೆ ಲಕ್ಷ್ಮಣ. ಅಣ್ಣ ಅಂತ ಕೂಗಿ ಕೂಗಿ ಬರ್ತಿರುವಾಗ ಕಾಂತ ನುಗ್ಗುವ ದುಃಖದಿಂದ ಓ ಲಕ್ಷ್ಮಣ ಎಂಬಿ ಬೆಸರಿಂ ತಾನೇ ಶಪಿಸಿಕೊಂಡನು. 5ನೇ ಲಕ್ಷ್ಮಣ. ಇದು ಲಕ್ಷ್ಮಣ ತನ್ನನ್ನೇ, ಓ ಲಕ್ಷ್ಮಣ ನೀನ್ 10 ಲಕ್ಷ ಇದ್ದೆ ನೋಡಿಲ್ಲ, ಈ ಕಡೆ ಹಣನು ನನ್ ಕೈ ಸಿಗ್ತಾ ಇಲ್ಲ, ಏನ್ ಮಾಡ್ಲಿ ನಾನೀಗ. ಅಯ್ಯೋ ಎಂಬ ತನ್ನ ಕಸ್ರಂ ತಾನೇ ಶಪಿಸಿಕೊಂಡನು ಲಕ್ಷ್ಮಣ. ಪರ್ಣಶಾಲೆಗೆ ಹೋಹೆನೆಂದಾಸರಂ. ಹಣಂ ಲೆಕ್ಕಿಸದೆ, ಹಣ ಅಂದ್ರೆ ಸ್ವಲ್ಪವು, ಓಡೋಡಿ ಬರುತ್ತಿದ್ದ ರಾಘವಂ. 600ನೇ ಸಾಲು. ಓಡಿ ಬರ್ತಿದ್ದಾನೆ. ಲಕ್ಷ್ಮಣ ಬರ್ಲಿಲ್ಲ, ಸೀತೆಗೆ ಏನಾಯ್ತು ಅಂತೇಳಿ ಓಡಿ ಬರ್ತಿದ್ದಾನೆ. ಅವನಿಗೆ ಅನುಮಾನ ಏನಂದ್ರೆ, ಓ ಲಕ್ಷ್ಮಣ ಅಂತ ಸತ್ತವನ್ ಕೂಗಿದಾಗ ಅದು ನನ್ನ ಧ್ವನಿಯಲ್ಲಿತ್ತು ಅನ್ನುವಾಗ, ಲಕ್ಷ್ಮಣ ಮತ್ತು ಸೀತೆಯರು ರಾಮ ಸತ್ತಿದ್ದಾನೆ ಅಂತ ತಿಳ್ಕೊಂಡಿರುವಾಗ ಅವ್ರಿಗೇನೋ ಭ್ರಾಂತಿ ಆಗಿರೋದ್ರಿಂದ ಇದೆಲ್ಲ ಅಕ್ಷಕನದ ಸರ್ಮಾನ ಆಗುವಂಥದ್ದೇ. ಆದ್ದರಿಂದ ನಾನು ಆದಷ್ಟು ಬೇಗ ಹೋಗ್ಬೇಕಂತ ಓಡೋಡಿ ಬರ್ತಿರುವಾಗ, ಬರುವಾಗ್ಲೂ ಕೂಡ ಅವನು ಜಿಂಕೆ ಅನ್ಕೋತ ಹೆಗಮೆ ಹಾಕೊತಾನೆ. ರಾತ್ರಿ ಊಟಕ್ಕೆ ಬೇಕಲ್ಲ. ಇದು ಬಹಳ ಸೂಕ್ಷ್ಮ. ಈ ಸೂಕ್ಷ್ಮ ನಮ್ಮ ಗುರುಗಳಿಗೆ ಚೆನ್ನಾಗಿ ಗೊತ್ತು. ಕಾಡಲ್ಲಿದ್ರೆ ಹತ್ತು ಊಟ ಬೇಕು ಅಂದ್ರೆ ಒಂದೊಂದು ಜಿಂಕೆ ಬೇಕು. ಓಡೋಡಿ ಬರುತ್ತಿದ್ದ ರಾಘವಂ ತಮ್ಮನ ಕರವ ಧೋನಿ ದನಿಯನ್ ಆಲಿಸಿದಂ. ಕೆಡ ಕೇಳಾಯ್ತಯ್ಯಯ್ಯೋ. ಅಣ್ಣ ಅಂತ ಕೂಗುವ ಲಕ್ಷ್ಮಣನ ಧ್ವನಿ ಕೇಳಿದಾಗ, ಓ ಲಕ್ಷ್ಮಣ ಬಿಟ್ಟು ಬಂದೆಲ್ಲೋ ಅತ್ತಿಗೆನ. ಎಷ್ಟು ಶಂಕೆ ರಾಮನಿಗೆ. ಕೇಡಾಯಿತಯ್ಯಯ್ಯೋ ಕೋಳು ಕೋದಳೆ ಲಲ್ಲನೆ. ಕೋಳು ಸೆರೆ ಅಂತ ತೀರ್ಮಾನ ಆಗೋಯ್ತು. ಬಂದ ಅಂದ್ರೆ ರಾವಣ ಸೀತೆಯನ್ನು ಬಂಧಿಸಿದ್ದಾನೆ ಅಂತಲೇ ಅರ್ಥ. ರಾವಣ ಅಂತಲೂ ಗೊತ್ತು, ಯಾಕೆಂದ್ರೆ ಶತ್ರು ಯಾರು ಅಂತ ಗೊತ್ತು, ಮಾರೀಚ ಯಾರ ಕಡೆಯವನು ಅಂತ ಗೊತ್ತು. ಇದೆಲ್ಲ ನೋಡಿದ್ಮೇಲೆ ಅದರ ವಿವರಣೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಸುಲಭ.
ಕೇಡಾಯ್ತಯ್ಯಯ್ಯೋ ಪೂರ್ಣ ಹೋದಳೆ ಲವನೆ ಮೋಸ ಬೋಧನೆ ಮಹಾಮತಿ ಊರ್ಮಿಳೇಶ. ಲಕ್ಷ್ಮಣನು ಮೋಸ ಹೋದ್ನೆ. ಕಾಡೋಳ್ ಓಡೋಡಿ ಬರುತ್ತ ಓ ಲಕ್ಷ್ಮಣ ಬಾರೋ ಕೇಡಾಯ್ತಲೋ. ಯಾರನ್ನ ಕೇಳಿ ಲಕ್ಷ್ಮಣ ಈಗ ರಾಮಕ್ಕೆ ಹೋಗ್ತಾ ಇದ್ದಾನೆ. ಕೇಡಾಯ್ತಲ್ಲ ದೇವಿಯನೋರ್ವಳೆ ಬಿಟ್ಟೇಕೆ ಬಂದೆ ಕೊರಳಂ ಕೊಯ್ದೆ. ನೋಡಿ ಆಗ್ಲೇ ಹೇಳಿದ್ದೇನೆ ಸಂದರ್ಭವಷ್ಟಿಂದ ಇಂಥ ಮಾತುಗಳು ಬರ್ತದೆ ಅಂತ ಹೇಳಿ. ನಾನೇನು ಆಜ್ಞೆ ಮಾಡಿ ನೀನು ಅತ್ತಿಗೆಯನ್ನು ಬಿಟ್ಟು ಬಂದೆ ಅಂದ್ರೆ ನೀನು ಒಂಟಿಯಾಗಿ ಅತ್ತಿಗೆಯನ್ನು ಬಿಟ್ಟು ಬಂದು ಇದು ಬಂದ್ಯೋ ಕೊಂಡ್ಸಂಗ ಆಯ್ತಲ್ವಾ. ನೀ ಬಂದು ರಾವಣ ಕೊಂದ್ರೇನು ನೀನೇ ಕೊಂದ್ರೇನು ಎರಡು ಒಂದೇ. ಬಿಟ್ಟು ಬಂದಿದ್ದು ಕೊಲೆಗೆ ಸಮಾನವಾಯ್ತು ಇನ್ನೊಂದು ಭಯಂಕರ ಚಿಂತನೆ. ಕೊಂದೆ ನೀ ಕೊಂದೆ ಪಿಂತಿರುವು ಬೇಡ ಬೇಗ ಬೇಗನೆ ಎಲೆ ಮನೆಗೆ ಶಿವ ಶಿವ ಸೂರ್ಯ ಹೋದವೋ ನಾಂ ನಿಶಾಚರನ ಕೈದವಕ್ಕೆ ಮೋಸಕ್ಕೆ. ಕೂಗಿದುದು ನೀನಲ್ದೆ ನೀನು ಬಹಳ ಮುಖ್ಯವಾದ ಪ್ರಶ್ನೆ ಕೇಳ್ತಾನೆ. ಓ ಲಕ್ಷ್ಮಣನ್ ಕೂಗಿದ್ ನೀನಲ್ವಾ ಅಂತ ನಿನ್ನ ಧ್ವನಿಯಲ್ಲಿ ಕೇಳಿದ್ ನಮ್ಗೆ. ಅಯ್ಯೋ ವಾಸ್ತವಕಾರಿಯಲ್ವಾ ಅದು ನಿಶಾಚರ ಮಾಯೆ ಎಂದು ನಾನೆಂತೆಂತು ಪೇಳುಡಂ ಅಂತಾಡಿ ನಿನ್ನೆ ನೆಳ್ಚಿದಳೆ. ನಾನೆಂತೆಂತು ಪೇಳುಡಂ ಲಕ್ಷ್ಮಣ ಹೇಳಿದ್ರು ಹೇಳೋ ಅಷ್ಟರಲ್ಲಿ ಡ್ಯಾಶ್ ಡ್ಯಾಶ್ ಅಂತ ಅವಳಿಗೆ ಕೋಪ ಬಂತ. ನಿನ್ನ ನೆಳ್ಳಿಬಿದಾಳ ಅಲ್ಲದ ನಿಂತು ನಾ ಬಂದಪ್ಪನೆ ಅಣ್ಣ ಹಾಗೆ ಒತ್ತಾಯ ಮಾಡಿ ತಳೆದವ್ರು ನಾನ್ಯಾಕೆ ಬರ್ತಿದ್ದೆ ಹೇಳು. ನಾನು ನಿನ್ನ ಆಜ್ಞೆಯನ್ನು ಯಾವತ್ತಾರು ಮೀರಿದ್ದೀನ ಅಥವಾ ಮೀರ್ತೇನ ಮುಂದೆ. ಎಂತಾದೊಣಂ ತಪ್ಪಿ ನಡೆದನಿ ಕಣ್ಣೆಂದುದಕ್ಕೆ ಮುನಿದನಿ ನನ್ನೊಣೆಯ ಮೀರ್ದನಿ ನೀನೇ ತಪ್ಪು. ಬಹುದಣ್ಣೆ ಸಾಂಬಾಣ ಮಾತುಗಳನ್ನ ನೋಡುವಾಗ ಕೋಪ ತಾಪ ಮಾಡ್ತಾನೆ. ಪಾಪ ಲಕ್ಷ್ಮಣನಿಗೆ ಅಯ್ಯೋ ನಿಮ್ಗೆ ಅನ್ಸುತ್ತೆ ಅದರಿಂದ 5 ನಿಮಿಷ ತೊಡ್ಕೊಳ್ಳಿ ರಾಮ ಏನಾಗ್ತಾನೆ ಹುಚ್ಚಿಡಿದು ಚಕಪಕ ಕುಣಿತಾನೆ ಅನ್ನೋದನ್ನು ನೋಡ್ತೀರಿ. ಅಪಾರವಾದ ಹೃದಯ ವೇದನೆಯಲ್ಲಿ ಈ ಮಾತುಗಳಿಗೆಲ್ಲ ಹೆಚ್ಚಿನ ಅರ್ಥ ಇಲ್ಲ. ಆ ನೋವನ್ನು ನೀವು ಅರ್ಥ ಮಾಡ್ಕೋಬೇಕು. ರಾಮ ಅದೆಷ್ಟು ನೋವಿನಿಂದ ಕೂತು ಮೂರ್ಛೆ ಹೋಗಿ ಎದ್ದು ಗೋಳಾಡುತ್ತಾ ಅರೆಹುಚ್ಚನಾಗಿ ಕಡೆಗೆ ಹೇಗೋ ರಾಮನ ಲಕ್ಷ್ಮಣನಿಂದ ಸಮಾಧಾನವನ್ನು ಹೊಂದಿ ಸೀತೆಯನ್ನು ಹುಡ್ಕೋದಕ್ಕೆ ಬರ್ತಾರೆ ಅನ್ನೋದು ಬಹುದೊಡ್ಡ ದುಃಖದ ಸಂದರ್ಭದ ವಿವರ. ಕೌಸಲ್ಯ ಆಶೀರ್ವಾದ ಮಿರ್ಕೆಮೆಗೆ ಸತಿಗೆ ಕೇಳಾಗದಿರ್ಕೆ. ಅಣ್ಣ ಜಟಾಯುವಿರೆ ರಕ್ಷೆಗೆ ಯಮಗೇವುದು ಭೀತಿ. ಇಷ್ಟ ನೋವಿನ ನಡುವೆಯೂ ಕೂಡ ಒಂದು ಕಲ್ಪನೆ ಮಾಡ್ತಾನೆ ಲಕ್ಷ್ಮಣ. ಜಟಾಯುವಿದನ್ನೆಲ್ಲ ನೋಡ್ತಾನೆ. ಅವನು ಯಾವಾಗಲೂ ನನ್ನ ಕಾಯಕ್ಕಾಗಿ ತಾನಾಗಿ ಬಂದು ಈ ಅಪಾಯಿಂಟ್ಮೆಂಟ್ ತಗೊಂಡ್ರು ಅವನು. ಆದರೂ ರಾಕ್ಷಸ ಮಾಯೆ ನನಗೆ ಅಂತೆಯೇ ಭಯಂ ಸತ್ತದೇನದು ತಮ್ಮ ಬೋರ್ಗರಿಯುತ್ತಿದ್ದ ದೂರ ಬಿರುಗಾಳಿ. ಅವನಿಗೆ ಏನೇನೋ ಕಲ್ಪನೆಗಳು ಶುರು ಆಗ್ತದೆ. ಅದೇನ್ಸದ್ದು ನಮ್ಮೊಳಗೋ ಹತ್ಲು ಸೀತೆ ಹತ್ತಿದಾಳ ಅಣ್ಣ ಬಿರುಗಳೆಸದ್ದು ಚೀತ್ಕಾರ ಮಾಯ್ತಲ್ತೆ ಅಲ್ತಲ್ತು ಕೊಂಬೆ ಕೊಂಬೆಗೆ ಹುಜ್ಜಿತು. ಲಕ್ಷ್ಮಣನ ಮಾತು ಅದೋ ಕರೆದಂತಾಯ್ತು. ಇಲ್ಲ ಮುಂಗಟ್ಟೆವಕ್ಕಿ ಕೂಗಿತು. ಒಂದು ಪಕ್ಷಿ ವಿಶೇಷ ಬೇರೆ ಏನಲ್ಲೇ ಆಗಳ್ ಇರದ ಆತಪಂ ಈಗಳೆಂತ ಅಲರುತ್ತಿದೆ ಏನ್ ಸೇದೆ ಆಗಿಲ್ಲದ ಬಿಸಿಲು ಈಗ ಬರ್ತಾ ಇದೆ. ಸೇದೆ ಅಂದ್ರೆ ಬೆವರು. ಬಹಳ ದಿನ ಕೆಟ್ಟ ದಿನ ಪ್ರಕೃತಿಯ ವ್ಯತ್ಯಾಸದಿಂದ ಮಾತ್ರ ಅಲ್ಲ ಸೀತೆಯನ್ನು ಕಳೆಕೊಂಡ ರಾಮನಿಗೆ ಲಕ್ಷ್ಮಣನಿಗೆ ಕೆಟ್ಟ ದಿನ. ಊರಿಗೆ ಮರಳುವ ದಿನವೇ ಇದೆಂತ ಕಷ್ಟಮಾಯಿತು. ಹೇಳಿದ್ದೀನಿ ನೆನ್ನೆ ದಿವಸ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಗಂಟು ಕಟ್ಟಿದ್ದಾರೆ, ಎಲ್ಲ ಆಗೋಗಿದೆ. ಹೊರಡೋದು ಒಂದೇ ಬಾಕಿ. ಹರಿವಿದ ಬಟ್ಟೆ ಒದ್ದೆ ಬಟ್ಟೆಯನ್ನು ತಗೊಂಡು ಕೂಡ ಸೀತೆ ಎಚ್ಚರಿಸಿ ಅವನು ಆ ಬಟ್ಟೆಯನ್ನು ತಗೊಂಡಿದ್ದಾನೆ. ಇಷ್ಟೆಲ್ಲ ಆಗಿರುವಾಗ ಎಂತ ಒದಗಿತೋ ಕಷ್ಟ. ನಾಳೆ ಹೋಗ್ಬೇಕು ಅನ್ನುವಾಗ ಮರಳುವ ದಿನವೇ ಏನ್ ಕಷ್ಟ ಮೊದಗಿತಯೋ. ಬಳಿಸಾರ್ದುದಾಶ್ರಮಂ ಪೆರ್ಚುತಿ ಹೋದು ಎನ್ನರ್ತೆಯ ಕಳವಳಂ. ಓಡ್ತಾ ಇಬ್ರು ಬರ್ತಾರೆ, ಆಶ್ರಮದ ಸಮೀಪ ಬರ್ತಾರೆ. ಒಂದಷ್ಟು ಎದೆ ಜೋರ ಹೊಡ್ಕೊತಾ ಇದೆ. ಯಾಕೆಂದ್ರೆ ಆಶ್ರಮದಲ್ಲಿ ಪರ್ಣಕುಟಿಯಲ್ಲಿ ಸೀತೆ ಇದಾಳೋ ಇಲ್ವೋ ಅನ್ನೋದು ಇನ್ನು
2.5 ನಿಮಿಷದಲ್ಲಿ ಗೊತ್ತಾಗುತ್ತೆ. ಅದು ಅಲ್ಲಿ ಏನಲ್ಲಿ ಶಾಂತಿಯಿಂದ ಇವುದು ಎಂತುಂ ಪರ್ಣಕುಟಿ ಕಾಲ್ಗುಮಾದು ಸ್ವಪ್ನಮಂ. ಪರ್ಣಿಕುಟಿ ಒಳಗೇನು ಕಾಣ್ತಾ ಇಲ್ಲ, ಅದರಿಂದ ಸುಮ್ಮನೆ ಏನೇನು ಯೋಚನೆ ಮಾಡಬೇಡ ಅನ್ನುವಾಗ ಆ ಬಳ್ಳಿ ಕಾಣುತ್ತೆ. ಸೀತೆ ಪ್ರೀತಿಯಿಂದ ಸಾಕಿದ ಬಳ್ಳಿ. ಈಗ ಆ ಬಳ್ಳಿ ಏನಾಗಿದೆ ನೋಡಿ, ಸಹಾಯಕ್ಕೆ ಅಪ್ಕೊಳಕ್ ಹೋಗಿದ್ದಾಳೆ, ಚೂರಾಗಿದೆ. ಇನ್ನೆಂದು ಉಲ್ಲಂಘಿಸೆ ಮಣ್ಣ ನಿನ್ ಕಟ್ಟಾಜ್ಞೆಯಂ, ಇದೊಂದ್ಸರಿ ಕ್ಷಮಿಸು, ಇದುವೇ ಮೊದಲ್ ಇದುವೇ ಕೊನೆ, ನೋಡಲ್ಲಿ ಏನು ಬಳ್ಳಿ. ನೋಡ್ತಾಳೆ, ಕಂಡರ್ ಉಣುಗೋಲನ್ ತೆರೆದದ್ದು, ಬಳ್ಳಿ ಹರಿದದ್ದು, ನೀರಡಿಕೆ ಪಾವಾಯಾರಿಕೆ ಚಿಂತೆಯ ಮೊದಲೇ ತತ್ತರಿಸುತ್ತಿದ್ದ ರಾಮ ಲಕ್ಷ್ಮಣರು ತಳ್ಳೆಣಿಸುತ್ತ ಎದ್ದ ಹಾರಿನ ಬೆಪ್ಪುಗಟ್ಟಿದು ನೆತ್ತರ ರಾಮ ಕ್ಷತ್ರ ವೀರಂಗೆ. ಜಗೊಳ್ದುದು ಧೈರ್ಯ ಜಾರಿತು, ಹಾ ಸೀತೆ, ಹಾ ಸೀತೆ, ಲಕ್ಷ್ಮಣ ಹೋಯ್ತು. ಹಾ ಸೀತೆ ಎಂದೆಂದು ಸುಯ್ದು ಮಾರುತ್ತಲಂ ರಣ ಕಣಕದ ಶೂನ್ಯದಿಂದ ಮಾರ್ತನೆಯಾಗಿ. ಅವಳದಲ್ಲ, ಬಂಡೆ ಹತ್ರಕ್ಕೆ ಹೋಗಿದ್ದಾರೆ, ಪ್ರತಿಧ್ವನಿ ಬರುತ್ತಲ್ಲ ಹಾಗೆ ಆ ಕಾಡು ಪ್ರತಿಧ್ವನಿಸ್ತಾ ಇದೆ ಹಾ ಸೀತೆ ಅಂತೇಳಿ. ಸೀತೆಯದಲ್ಲ, ಬಂದುದಲ್ಲದೆ ದೇವಿ ಓ ಕೊಂಡಳಿಲ್ಲ, ಓ ಕೊಂಡಳಿಲ್ಲ, ಉತ್ತರ ಹೇಳಲಿಲ್ಲ. ಏನನ್ಸುತ್ತೆ? ಬೆದರಿದನು ಲಕ್ಷ್ಮಣ ತನ್ನಣ್ಣನ ರುದ್ರ ಸ್ಥಿತಿಗೆ. ನಿಧಾನವಾಗಿ ಅವನಿಗೆ ಸ್ವಲ್ಪ ವಿದ್ಯೆ ಏರ್ತಾ ಇದೆ. ಅವನಿಗೆ ಈ ಸೀತೆ ಕಳ್ಕೊಂಡೆ ಅನ್ನೋದು ಅರಿವಾದಂಗೆ ಆ ಸ್ಥಿತಿಗೆ ಬರ್ತಾ ಇದ್ದಾನೆ. ಅಣ್ಣ, ತಾಳ್ಮೆ ತಾಳ್ಮೆ ಆರ್ಯ. ದೇವಿ ಗೋದಾವರಿಗೆ ದಿಟಂ, ಗೋದಾವರಿಗೆ ದಿಟಂ ಎಂದು ಕುಣಿದ ಅಟ್ಟಹಾಸಂಗೈಯುತ. ಹೇಳಿದ್ನಲ್ಲ, ವಿಕಲ್ಪ ಹಾಗೆ ಹೋಯ್ತು. ಗೋದಾವರಿಗೆ ಅನ್ನೋದರ್ಥ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದೇನೋ ಅಂತ ಆ ಸೂಚನೆ ಇವನಿಗೆ ಕೆರಳದ ಕಾರಣ ಆಯ್ತು. ಗೋದಾವರಿ ಅಂತ ಹೇಳ್ದ ಕುಣಿತಾನೆ, ದಿಟ ಕುಣಿದ ಅಟ್ಟಹಾಸಂಗೈಯುತ ಧಾವಿಸಿದನ್ ಅನುಜನ್ ಎಂದುದನ್ ಎನಿತು ಗಮನಿಸದೆ, ದಬ್ಬುಬ್ಬುಗಳ ಎಡವಿ ಮರಂಗಳಂ ಪಾಯ್ದು ಬಳ್ಳಿ ತೊಡರ್ದು ಲೆಕ್ಕಿಸದೆ, ಮುಳ್ಳಿ ನಾಂಟಿರ್ತೊಡಂ ಲೆಕ್ಕಿಸದೆ ಓಡತೊಡಗಿದ. ಓ ಸೀತಾ 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 ಎಂದು ರಾಮನ ಕೊರಲ ಕೂಗನಾಲಿಸುತ್ತ, ವಿಶ್ವವೇ ಜನಕ ಜಾತಯಂ, ಪ್ರತಿಧ್ವನಿಗಳು, ವಿಶ್ವವೇ ಜನಕ ಜಾತಯಂ ಪೆಸರು ಬಿಡಿದು ಕರೀತೋ ಅನ್ನೋ ಹಾಗೆ ಮರು ಧ್ವನಿ ಕೇಳಿತು. ದೊಡ್ಡ ಕಾಡಿನಲ್ಲಿ ಹೋಗಿತ್ತು, ಪ್ರತಿಧ್ವನಿ ಕೇಳ್ತಾ ಇದೆ. ಹ ಹ ಓನ್ಲು ಮಾತಾಡಿದ್ಲು ಅಂತ ರಾಮನಿಗೆ ಅದು ಪ್ರತಿಧ್ವನಿ, ನನ್ನದೇ ಧ್ವನಿ ಗೊತ್ತಾಗಿಲ್ಲ. ಹೋಗ್ಕೊಂಡಿದ್ದಾಳೆ, ಮಾತನಾಡಿದ್ದಾಳೆ. ವಿಶ್ವವೇ ಜನಕ ಜಾತಯಂ ಪೆಸರ್ ಬಿಡಿದು ಕರೆದುದೇನೆ ಮರುಧ್ವನಿಗಳೆದ್ದವು. ಆಗ ಸತಿಯ ಮಾರುತ್ತರಂಗೆತ್ತು, ಎತ್ತು ಅಂದ್ರೆ ತಿಳಿದು ತಾಳಿದನು ಮುದಮಂ. ಖುಷಿ ಆಯ್ತು ನೋಡು ಲಕ್ಷ್ಮಣ, ಸೀತೆ ಮಾತಾಡಿದ್ರು. ಕಾಣದಿರೆ ತಮ್ಮ ವರದಂ, ಸನ್ನೆ ಕಣ್ ಮಾಡಿ. ಏನೋ ಇದ್ಕೊಂಡು ಆಟಾಡಿಸ್ತಿದ್ದಾಳೆ ಕಣೋ ಲಕ್ಷ್ಮಣ. ಕಂಡಿಯ ಸೌಮಿತ್ರಿ ಸೀತೆಯಂ ಮಾಯೆಯಂ. ಅವಳು ಉಪ್ಪ ಹೇಳಿದಾಳೆ, ನನ್ನ ಕಣ್ಣಿಗೆ ಕಾಣಲ್ಲ ಅಂದ್ರೆ ಕಳ್ಳಾಟ ಆಡ್ತಿದ್ದಾಳೆ, ಎಲ್ಲೋ ಮರದಿಂದ ಗಿಡ ಅವಿತ್ಕೊಂಡಿದ್ದಾಳೆ ಅಂತ ಕಾಣುತ್ತೆ. ತುಂಬಾನೇ ಹುಚ್ಚು ಏರಿದೆ. 690. ರಘುವರನ ಲಘುವರ್ತನ ಹಗುರಾದ ನಡವಳಿಕೆ, ಉನ್ಮಾದಮಂ ನೋಡಿ ಕರಿಸುತ್ತ ಊರ್ಮಿಳೇಶಂ ಕೇಳ್ದನ್, ಇದೇ ನಣ್ಣಯ್ಯ ಮತಿ ವಿಕಲರಂತಾಡುತ್ತಿಹೆ. ವಿಷಮ ಸಂಗಮದೋಳು ಸಮತೆಗಿಟ್ಟುದೇ ನಿನ್ನ ಮೇರು ಸಮ ಸುಸ್ಥಿರತೆ. 16,000 ಜನ ರಾಕ್ಷಸನ್ನು ಕೊಲ್ಲುವಾಗ ಅವನ ಸಮಸ್ಥಿತಿಯಲ್ಲಿದ್ದ ಏರುಪೇರಿಲ್ಲದ ಧೀರ ಗಂಭೀರ ಸ್ಥಿತಿ ಇದೇನಣ್ಣ, ಈಗೇನಾಯ್ತು ಇದ್ದಕ್ಕಿದ್ದಾಗೆ ಹೀಗೆ ನಿನ್ನಂಥವನಿಗೆ? ಅಯ್ಯೋ ಯಾಕೀಗಾಯ್ತು? ಮಾಂದಿಂತು ಕಾಲಹರಣಂ ಗೈವುದು ಅನುಚಿತಂ.
ಭಾವಜ ಭ್ರಾಂತಿಗೆ ಮಾರು ಹೋಗಿ, ಭಾವಜ ಭ್ರಾಂತಿ, ಮನಸ್ಸಿನಲ್ಲಿ ಏನೋ ಕಲ್ಪನೆ ಮಾಡ್ಕೊಂಡು ಲೇಟ್ ಮಾಡೋಂಗಿಲ್ಲ, ಸೀತೆ ನೋಡ್ಬೇಕು ಬೇಗ, ಏನಾಗಿದೆ ಅನ್ನೋದು ನೋಡ್ಬೇಕು ಅಂತ ಹೇಳಿ ಅವನಿಗೆ ಆತರ. ಅವನು ರಾಮನಿಗೆ ಶುಶ್ರೂಷೆ ಮಾಡೋ ಟೈಮೂ ಇಲ್ಲ. ಕರುವಿಟ್ಟ ವಿಗ್ರಹಂ ಬೋಲ್ ರಾಮನಿದ್ದ. ಕರು ಅಂದ್ರೆ ಅಚ್ಚೊತ್ತದು, ಗಣಪತಿಯ ಮೂರ್ತಿ ಅಚ್ಚೊತ್ತಲ್ಲ ಹಾಗೆ ರಾಮ ಕರು ಹೊತ್ತಿದ ಮೂರ್ತಿಯಂತೆ ಅಚಲನಾಗಿ ವಿಗ್ರಹ ರೂಪದಲ್ಲಿದ್ದಾನೆ. ಅಯ್ಯೋ ಲಕ್ಷ್ಮಣ, ಏನ್ ಮಾಡ್ತೀಯೋ ನನ್ ಸೀತನ, ಅಯ್ಯೋ ಏನ ಮಾಡಿದೆಯೋ. ಅವನಿಗೂ ಅಷ್ಟೇ ದುಃಖ ಆಗಿದೆ, ಆದ್ರೆ ಅಣ್ಣನ ದುಃಖ ಈ ಸಮಯದಲ್ಲಿ ನಾನು ನೋಡ್ತಾ ತಾನೇನು ಮಾತಾಡೋಗಿಲ್ಲ, ಸಮಾಧಾನ ಮಾಡ್ಬೇಕು. ಎಲ್ಲಿ ಬೈತಿಟ್ಟೆ ಅತ್ತಿಗೆ ಹೇಳಯ್ಯ ತಮ್ಮಯ್ಯ ಓ ಲಕ್ಷ್ಮಣ, ನಿನಗೆ ಕೈ ಎಡೆ ಮಾಡಿ ನಿನ್ನ ರಕ್ಷೆ ಉಂಟು. ಕೈ ಎಡೆ ಅಂದ್ರೆ ನ್ಯಾಸ ಅಂತ, ಒಬ್ಬರಲ್ಲಿ ಇಟ್ಕೊಂಡು ಕೊಟ್ಟಾಗ ಆಗತ್ತೆ, ಅದನ್ನು ವಾಪಸ್ ಕೊಡೋದು ಹೋದ್ರೆ ಹಿಂದೂ ಧರ್ಮದಲ್ಲಿ ಬಹಳ ದೊಡ್ಡ ಅಪರಾಧ. ಅದಕ್ಕೆ ನ್ಯಾಸ ಅಂತ ಹೆಸರು. ಅದಕ್ಕೆ ಸಹಜ ಪದ ಕನ್ನಡದಲ್ಲಿ ಕೈ ಎಡೆ ಅಂತ. ನಿನಗೆ ಕೈ ಎಡೆ ಹಾಗೆ ನಾ ಕೊಟ್ಟೇನಿಲ್ಲ, ಆ ಸೀತೆಯ ಈಗ ನನಗೆ ವಾಪಸ್ ಕೊಡು ಅಂತ ಕೇಳ್ತಾ ಇದ್ದಾನೆ. ನನ್ನ ಮನದನ್ನೇ ಅಯ್ಯೋ ಕೊಂದರೋ ಕೋಮಲಾಂಗ್ಯಂ, ತಿಂದರೋ ನಿಶಾಚರರು. ಆ ಸೀತೆ, ಆ ಸೀತೆ ಹೋದ ಎಲ್ಲಿಗೆ ಎನ್ನ ತೊರೆದು ಎನ್ನುತ್ತ ಮತ್ತೆ ಮತ್ತೆ ಅಳುತ್ತ ಬೆಳೆದನ್ನವನಿಗೆ ಶಿಶುವಿನೋಡುತ್ತ, ಶಿಶುವಿನಂತೆ ಅಳುತ್ತ ನೆಲಕ್ಕೆ ಬಿದ್ದ. ಸೋದರ ಎಷ್ಟೋ ಸಮಾಧಾನ ಮಾಡ್ತಾನೆ. ಧೀರ್ಮತಿ ಕಾದರ್ಶತಿರು ದಾಶರಥಿ ವಿಹಗೆಯಿಂದ ಇದ್ದಾನೆ. ರಕ್ಷಣೆಗಾಗಿ ದೇವಿ ಎಲ್ಲಿದ್ದಾನೆ ಎಂದು ನಾವು ನೋಡೋಣ. ಹಲವು ಹಂಬಲಿಸಿದರೆ ಫಲವೇನು, ಹೊರತಾ ಕೂತ್ರೆ ರಿಸಲ್ಟ್ ಬರುತ್ತಾ, ಹುಡುಕ್ಬೇಕು ರಿಸಲ್ಟ್ ಬರುತ್ತೆ. ಆದ್ರಿಂದ ನಾವು ತಕ್ಷಣ ಹೋಗ್ತಕ್ಕದ್ದೇ ಹೊರತು ಸುಮ್ಮನೆ ಕೂತು ಕಾಲಹರಣ ಮಾಡ್ತಕ್ಕದ್ದಲ್ಲ ಅಂತ ಹೇಳಿ ತೆಕ್ಕನೆಯ ನೆಗೆದೆದ್ದು ಧಾವಿಸಿದ ನಂಗಳಕ್ಕೆ ಅಣ್ಣ ಕೆದರಿ ಕೊರಳೆತ್ತಿ ಕೂಗಿದನು. ಜಟಾಯು ಓ ಜಟಾಯು, ಓ ಲಕ್ಷ್ಮಣ, ಓ ಸೀತಾಯಿ, ಓ ಜಟಾಯು ಎಲ್ಲೆಳ್ತ ನಾವು ಸತ್ತೋಗಾಯ್ತು. ಕೂಗಿದನ್ ಲಕ್ಷ್ಮಣ ತಿಳಿತೀಗಳ ಕಳ ಖಗಮೆ ಕಾರಣ ಸತಿ ಇಲ್ಲಮೆಗೆ. ಅಯ್ಯೋ ನನ್ನ ಹೆಂಡತಿ ಇಲ್ಲಾಗಿದ್ದಕ್ಕೆ ಜಟಾಯನೇ ಕಾರಣ, ಕಂಡಿದ್ದು ತಿಂದಿದ್ದಾಳೆ. ಮೂಲದಲ್ಲಿ ಹೀಗೆ ಇದೆ. ಆ ಕಲ್ಪನೆಗೂ ಎಷ್ಟು ಭಯಂಕರವಾದದ್ದು. ಯಾರು ಸ್ವಇಚ್ಛೆಯಿಂದ ರಾಮ ಸೀತೆಯ ರಕ್ಷಣೆಗಾಗಿ ತನ್ನ ತಂದೆಯ ಸ್ನೇಹಿತರಾಗಿರೋದ್ರಿಂದ, ಸಂಪಾತಿಯ ತಮ್ಮನ ಹತ್ರದಿಂದ ಬಂದು ತಾನಾಗಿ ಈ ಕೆಲಸವನ್ನಲ್ಲ, ಬಾಗಲಕಾಯಿ ಹಾಳೆ ಕೆಲಸವನ್ನು ಒಪ್ಕೊಂಡಿರುವಾಗ ಅಂತ ಜಟಾಯುವನ್ನು ಸಂದೇಹ ಮಾಡುತ್ತೆ. ದಗ್ಧ ವಿದಗ್ಧ ಮನಸ್ಸು ಎಷ್ಟು ಸಂಚಲಿತವಾಗಿರ್ತ ಸಂದರ್ಭಗಳಲ್ಲಿ ಅನ್ನೋದನ್ನ ಕವಿ ಹೇಳಬೇಕಾಗಿದೆ. ಅದಕ್ಕೆ ಜಟಾಯುನೇ ತಿಂದಿರೋದೆ ಸರಿ. ಅಯ್ಯೋ ಜಟಾಯು ಲಕ್ಷ್ಮಣ ಗೊತ್ತಾಯ್ತ. ಕಳಕಗಮೇ ಕಾರಣಂ ಸತಿಯ ಇಲ್ಲಮೆಗೆ. ಇದು ಇಂಥ ಪದ ನಾನು ಕಾವ್ಯಗಳಲ್ಲಿ ನೋಡಿಯೇ ಇಲ್ಲ, ಕುವೆಂಪು ಸೃಷ್ಟಿ ಅದು. ಇಲ್ಲವಾಗಿರುವುದಕ್ಕೆ, ಇಲ್ಲಾಗೆ ಮೇನ್ನು ಭಾವಪ್ರತ್ಯವನ್ನು ಹಚ್ಚಿ ಹೊಸ ಪದ ಸೃಷ್ಟಿ ಮಾಡಿದ್ದಾರೆ. ಇಲ್ಲಮೆಗೆ ಕಾಣದಿರುವುದಕ್ಕೆ. ನೀಚನ ಮಾರೀಚಂಗೆ ಮಿಗಿಲ ಪಾಪಿಯಂ, ಮಾರೀಚನಿಗಿಂತ ಪಾಪಿ ಆಗಿದ್ದಾನೆ ಜಟಾಯು. ಚಿ ಓ ಬಾರ ಲಕ್ಷ್ಮಣ, ಆ ಮಹದ್ವಿಪಿನಮಂ ಕಾಡನ್ನ ಶೋಧಿಸಿ ಎಲ್ಲೆಲ್ಲೂ ನೋಡಿ ಆ ಪರ್ತು ಕಂಡ ಕೂಡ್ಲೆ ತಿನ ಗಂಟಲಂ ಮುರಿದು ಕಾಲಂ ತಿರುಪಿ ತಿಪ್ಪುಳಂ, ಉಪ್ಪುಳ ಇರಬೇಕು, ತಿಪ್ಪುಳಂ ಪರಿದು ಪರಿಯಂ ಬಗೆದು ಮೂಳೆಗಳನ್ನ ಚೂರು ಮಾಡಿ ನುರಿಗೈದು ಕ್ರಿಮಿಕೀಟಗಳಿಗೆ ಬಿರ್ದಿಕ್ಕುವೆ ಮೂಟ ಹಾಕ್ತಾನೆ. ಚಕಚ ಹಿಚ್ಚಿಗೆ ಸಾಯಿಸ್ತೇನೆ, ಜಟಾಯುವನ್ನು ಕೊಲ್ತೀನಿ ಅಂತ ಸೀತೆ ಆಗ್ಲಿಕ್ಕೆ ದುಃಖ 100 ಮಡಿ ಕೋಪವಾಗಿ ರಾವಣನ ಮೇಲೆ ತಿರುಗಬೇಕಾದದ್ದು ಜಟಾಯು ಮೇಲೆ ತಿರುಗಿದೆ. ಬಿರ್ದಿಕ್ಕುವೆ, ಊಟ ಒಳ್ಳೆ ಹಬ್ಬದ ಊಟ ಹಾಕ್ತೇನೆ, ಬಸಿದು ಕೆನ್ನೆತ್ತರ ಮದ ರಕ್ತವನ್ನ ಹಿಂಡ್ತೇನೆ. ಬರ್ತಾರೆ, ಅಲ್ಲಾಗಿರೋದೇ ಬೇರೆ. 755. ರಾಮನ ಕೋಪ ಅಳುರಿದೋ ಜಟಾಯುಂ ಎನವೋಲ್ ಇಳಿನೇ ಸರಿಳಿಯೇ. ಅವನ ಕೋಪ ಜಟಾಯುವಿಗೆ ತೊಂದರೆ ಮಾಡ್ತಾ ಅನ್ನೋ ಹಾಗೆ
ಮುಳುಗುವ ಸೂರ್ಯನ ಕೆಂಪು ಸುತ್ತ ಎಲ್ಲ ಹರಡಿಕೊಂಡಿದೆ. ಆಗ ನೇಸರಿಳಿಯೇ ಬೈಗಿನ ಕೆಂಪು, ಬೈಗಂದ್ರೆ ಸಂಜೆ, ಸಂಜೆಯ ಕೆಂಪು ಹರಡಲು ಯಾವ ತರಹ ಜಟಾಯುವಿನ ರಕ್ತದಂತೆ. ಪರ್ವಿ ತೆರಚಿತು ಚೆಲ್ಲಿತು ಉರಿ ನೀರಿ ನೌಕಳಿಯ, ಕೆಂಪನ್ನ ಉರಿ ನೀರಿ ನೌಕಳಿಯ, ಅದು ಇವರಿಬ್ಬರ ಮನಸ್ಸಿನ ಪ್ರಾಂತ ಸ್ಥಿತಿಯನ್ನ ಧ್ವನಿಸುವಂತಹ ಮಾತು ಗೋಕುಳಿ. ವೈಡೂರ್ಯ ಸಮ ಶಾದ್ವಲದ ಮೇಲೆ, ಶಾದ್ವಲ ಹುಲ್ಲುಗಾವಲು, ಪರಪಿದರೋ ವಜ್ರಗಳನ್ನೇ ಬಿದ್ದಿದೆ ಸೂರ್ಯರಶ್ಮಿ. ಒಂದೊಂದು ಹುಲ್ಲಿನ ತುದಿಯಲ್ಲಿ ಆ ಮಣಿ ರತ್ನಗಳನ್ನ ಜೋಡಿಸಾಗಿದೆ. ಅದಕ್ಕೆ ಹೇಳ್ತಾನೆ, ಪರಪಿದಿರೋ ವಜ್ರಗಳನ್ನೇನೆ, ಪರಪು ಹರಡು, ತಪನ ಕೋಟಿಗಿರ ಕಾಂತಿಯೋಳು, ತಪನ ಅಂದ್ರೆ ಸೂರ್ಯ, ಸೂರ್ಯ ಕೋಟಿಗಳು, ಒಂದ್ ಸೂರ್ಯ ಹೋಗಿ ಇಲ್ಲಿ ಹುಲ್ಲಿನ ತುದಿಯಲ್ಲಿ ಪ್ರತಿಬಿಂಬಿತವಾಗ್ತಾರೆ ಹೊಳಿತಾ ಇರುವಾಗ. ಕಿಡಿ ಕಿಡಿ ಪೋದುದೆಲ್ಲವೋ ಕೌತಿಕಂ, ಓಡಿದ್ದಾರೆ ನೋಡಿದ್ದಾರೆ, ಓಡಿದ್ದಾರೆ ನೋಡಿದ್ದಾರೆ, ಅಂಡರ್ ಜಟಾಯು ನಖಘಾತಕ್ಕೆ ಕೆದರಿ ಚೆಲ್ಲಿದ ಮಣಿ ಅಲಂಕೃತಿಯ ರಾವಣ ವಿಮಾನದ ಷಡ್ವರದ ಮೇಲೆ ಬಿದ್ದು ಚಿನ್ನದಂತೆ ವಜ್ರದ ಆಭರಣದಂತೆ ಹೊಳೆಯುತ್ತಿದ್ದ ಮಣಿ, ಅದು ಸೂರ್ಯ ರಶ್ಮಿ ಅಲ್ಲ, ಅದು ರಾವಣನ ವಿಮಾನಕ್ಕೆ ಅಲಂಕಾರ ಮಾಡಿದ ಮಣಿಗಣಗಳ ಜಟಾಯು ಕಿತ್ತೆಸೆದ ಹರಿದ ಉಗುರಿಂದ ಕಿತ್ತ ಮೊದಲ ಸಾಕ್ಷಿ ತಾಂ. ಅದು ಸಾಹಸಿ ಜಟಾಯು ಬೈದು ಧನ್ಯವೆಂದು ತೋರುತ್ತಿದೆ. ಬೈದ್ಬಿಟ್ಟ ಅಲ್ಲ, ಆ ಜಟಾಯುವೆ ತಾನ್ ಪ್ರಾಣ ಬಿಟ್ಟಿದ್ದಾನೆ ರಾಮನಿಗಾಗಿ ಅನ್ನುವಾಗ, ಅಯ್ಯೋ ನಾನು ಇಂಥ ಪಾಪ ಕೆಲಸ ಮಾಡ್ಬಿಟ್ಟೆ ಅಂತ ಬೈಕೋತಾನೆ. ಅದ್ರಲ್ಲಿ ಬೈಕೊಳಕ್ ಪುರ್ಸೊತ್ತು ಇಲ್ಲ. ಮುಂದೆ ಏನಾಗಿದೆ ಸೀತೆ ಏನಾಗಿದೆ ಅಂತ ಗೊತ್ತಿಲ್ವಲ್ಲ, ಎಲ್ಲಿ ಹೋದ ಅಂತ ಗೊತ್ತಿಲ್ವಲ್ಲ. ಲಕ್ಷ್ಮಣಂ ಚೀತ್ಕರಿಸಿದನ್, ಅಯ್ಯೋ ಅಣ್ಣಯ್ಯ, ನೋಡಿದಾರೆ ಕಂಡರು ಜಟಾಯುಮಂ ರಕ್ತದಿಂದ ಕೆನ್ನೀರ ಕೆಸರಂ, ಕರಳಿರಿದುದ ಘೋರ ದರ್ಶನಂ. ನೋಡಕ್ಕಾಗ್ತಾ ಇಲ್ಲ ಹೇಗಿದೆ. ಪರ್ವತ ಸಹೋದಯಾಂತುದು ವಿಯಚ್ಚುಂಬಿ ಆಕಾಶವನ್ನು ಮತ್ತುಳುವಂತ ಎತ್ತರವಾದ ಪರ್ವತದ ಭೈರವ ಬೃಹತ್ತರಂ, ಆ ವನಸ್ಪತಿಗೆ ಗೌರವಂತೋರಿ ಬೆಸಗನಿವ ಅರಣ್ಯ ಸ್ಥಿತಿ, ಕವಿ ಬೆಟ್ಟ ಎಲ್ಲವೂ ಅನುಕಂಪದಿಂದ ದುಃಖ ಪಡ್ತಾ ಇದೆ ಅಂತ ಹೇಳೋದಕ್ಕೆ ಕವಿ ಪ್ರಯತ್ನಿಸ್ತಾ ಇದ್ದಾನೆ. ನಾಗರಿಕ ನಗರಂ ಮಹಾಕವಿಯ ಓಲೈಸಿ ಮನ್ನಣೆಯ ನೀವಂತೆ ಬೋಲ್, ಕಾಣ್ತಾ ಇದೆ. ಮಹಾಕವಿಯ ಅಭಿವ್ಯಕ್ತಿಯಲ್ಲಿ ಮಾತ್ರ ಇಂಥ ಭಯಂಕರದ ಆಗೋದು ಕಾಣ್ಕೊಳ್ಳ ಸಾಧ್ಯ ಅಂತ ಅಂತಟ್ಕೊಂಡು ಮುಂದೆ ಹೇಳ್ತಾರೆ. ತರು ಶಿರ ಮರ ನಂದನದಿ ಮಿಂದು ರವಿ ಇಂದು ಉದಯಾಸ್ತ ಸಂಧ್ಯೆ, ಚೈತ್ರರು ಮೆನಿತೋ ಬಂದಲ್ಲಿ ನೀಡಿಹರು ಶುಕ ಚಂಚರಿ ಕಪಿ ಕದಿಂಚರದ. ಶುಕ ಗಿಳಿಯ, ಚಂಚರಕ ದುಂಬಿಗಳ, ಪಿಕ ಕೋಗಿಲಗಳ, ಇಂಚರದ ನೈವೇದ್ಯಮಂ. ಇಷ್ಟು ಭಯಂಕರತೆ ಇರುವಾಗ ಆ ಕವಿಗಳ ಚಂಚರಿಕ ಶುಕ ಇವುಗಳನ್ನೆಲ್ಲ ಹೇಳ್ತಾ ಇರೋದು ನನಗೆ ಆ ಕಡೆ ಮನಸ್ಸು ಹೋಗುದಿಲ್ಲ, ಯಾಕೆ ಹೇಳಿದಪ್ಪ ಅಂತೇಳಿ. ಇನ್ನೂ ಹೇಳ್ತಾನೆ, ಶ್ವೇತ ಛತ್ರಿಯ ನೆತ್ತಿ, ಯಾವುದು ಹೇಮಂತ ಶೈಶಿರ, ಬಿಳಿ ಛತ್ರಿಯನ್ನ ಆಕಾಶದಲ್ಲಿ ಹಿಡಿದು ಶ್ವೇತಾಂಬರ ಸುತ್ತಿ ಶ್ವೇತ ಚಾಮರ ಬೀಸಿ ಮಂಜಿ ನಿರ್ಬನಿಯ ಮಣಿಯ ಶ್ವೇತ ಮುತ್ತಿನ ತಾರಹಾರದಿಂದ ಸಿಂಗರಿಸಿ, ಬರೀ ಬಿಳಿದನ್ನೇ ತುಂಬಾ ಸುಂದರವಾದ ಪ್ರಕೃತಿ ವರ್ಣನೆ. ಅಂದ್ರೆ ಈ ಸಮಯಕ್ಕೆ ಜಾಡಿತ್ತು ಅನ್ನೋ ಕಾರಣಕ್ಕೆ ನಾನು ಅದನ್ನ ಎಂಜಾಯ್ ಮಾಡ್ತಾ ಇಲ್ಲ, ಒತ್ತಿ ನಿಮ್ಗೆ ಹೇಳ್ತಾ ಇಲ್ಲ. ಗ್ರೀಷ್ಮದ ತಾಪಮಂ, ಗ್ರೀಷ್ಮದ ಬಿಸಿಲು ಅಂದ್ರೆ ತಣ್ಣನೆ. ಸಖ್ಯ ರಸ ಋಷಿ ಸಹ್ಯಾದ್ರಿ ಬೆಟ್ಟ, ದೃಷ್ಟಿ ಸೃಷ್ಟಿಯ ಬೃಹತ್ತೋಗಿ ಪರಶುಧರ ರೈತಂದು ಕಡಿಯಲ್ಲ ಅನುಗೈದ ಪರಶುಧರ ಕೊಡ್ಲಿ ಹಿಡ್ಕೊಂಡು ಬರ್ತಾರೆ ಮರವನ್ನ ಕಡಿಯೋದಕ್ಕೆ ಪಾಪಿಗಳು. ಕೋವಿ ಈಡುಗಳಂತೆ ಕೊಡಲಿ ಈಟುಗಳು, ಕೋವಿಯ ಈಡು ಗುರಿ ಇಟ್ಟು ಗುಂಡು ಹೊಡೆದಾಗೆ ಕೆತ್ತಾರೆ. ಸಿಡಿಯುವುದು ಕೆಲಕ್ಕೆ ತೊಗಟೆ. ಈ ಹಾಡನ್ನು ಹಾಳು ಮಾಡ್ತಾ ಇರೋ ಚಿತ್ರವನ್ನ ಇಲ್ಲಿ ಕೊಡ್ತಾನೆ. ಸಂದರ್ಭ ಬಂದಾಗ ಈ ಮಾತುಗಳನ್ನ ಹೇಳ್ಬೇಕು, ಕಾಡನ್ನು ಹಾಳು ಮಾಡ್ತಾ ಇದ್ದಾರೆ ಜನ ಅಂತ ಹೇಳ್ಬೇಕಲ್ಲ, ಅದಕ್ಕಾಗಿ. ಅಯ್ಯೋ ಹಾ ಮುಪ್ಪು ತಲೆಯಂತೆ
ಕೊಡಲಿಯ ಹದಿಗೆ ಕಂಪಿಸಿದೆ ಬೃಹನ್ಮಸ್ತಕಂ. ಕಾಡಿನ ಮರಗಳ ದೊಡ್ಡ ತಲೆ ಕೊಡಲಿ ಏಟಿಗೆ ಚೋರಾಗುತ್ತಿದೆ. 810ರಲ್ಲಿದ್ದೇನೆ. ಕಾಣದರೋ ಬೃಹನ್ಮಸ್ತಕಂ ಹಿಗ್ಗುತ್ತಿರಲಾಣ್ ಮಂದಿ ಆಳುಗಳು ಗುಂಪು ಕುಗ್ಗುತ್ತಿರಲ ಮಲೆಯ ನಿರ್ಮೆ ಪೆರ್ಮೆ. ಕೂಗಿದ್ದೆಡಕ್ಕೆ ಕೂಗಿದ್ದು ಬಲಕ್ಕೆ, ಎಡಕ್ಕೆ ಬಲಕ್ಕೆ ತೂಗ್ತಾ ತುಪಕ್ಕಂತ ಮರಗಳು ಬೀಳುತ್ತೆ. ಆಳುಗಳು ಮರವನ್ನ ಕಡಿತಾ ಇದ್ದಾರೆ, ದೂರ ಕೋಡಿದ್ದಾರೆ. ವನ ವೈಭವದ ಕಲಶ ಗೋಪುರಮಂ ಕೆಳಕ್ಕೆ ಬೀಳುವ ವೈಭವದ ಭೀಮ ರಮಣೀಯ ದೃಶ್ಯಮಂ ನೋಡಲೆಂದು ಆಳುಗಳಿಗೂ ಕೂಡ ನಾವೆಷ್ಟು ಅನ್ಯಾಯ ಮಾಡಿದೀನಿ ಗೊತ್ತಿದೆ. ದೂಸ ನಿಂತು ನೋಡ್ತಾ ಇದ್ದಾರೆ. ಹೊದ್ದೊದರಿ ಬಿದ್ದುದ ಪೆರ್ಮರಂ ಹೊಳುವೆ ಬಯಲೆದ್ದವು ಬೆಳಕಿಳಿಯ ನೆಲಕೈದೋ ಯುಗ ಯುಗದ ನಂತರಂ ಗಗನ ಸಂದರ್ಶನಕ್ಕೆ. ಯಾಕಿಷ್ಟು ಭಯಂಕರವಾದ ಕಾಡಿನ ಚಿತ್ರ ಕೊಡ್ತಾರೆ ಅಂದ್ರೆ, ರಾಮನ ಹೃದಯದಲ್ಲಿದ್ದ ಆಘಾತ, ನೋವು, ಬಿದ್ದ ಪೆಟ್ಟು, ಆ ಚಿತ್ರದ ಬೃಹದ್ರೂಪವನ್ನ ಕಾಡಿನ ಮೂಲಕ ಕವಿ ಚಿತ್ರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ನಾವು ರಾಮನ ಹತ್ರಕ್ಕೆ ಬರಬೇಕು. ಈ ಭಯಂಕರತೆಯನ್ನ ಕಂಡು ಈಗ ಆಗ್ತಾ ಇರುವ ಭಯಂಕರತೆಯನ್ನ ಅನುಭವಿಸೋದಕ್ಕಾಗಿ ಒಳುವೆ ಬಯಲೆದ್ದವೋಲ್ ಬೆಳಕಿಳಿದು ನೆಲಕಾಯ್ದು ಯುಗ ಯುಗ ನಂತರ ಗಗನ ಸಂದರ್ಶನಕ್ಕೆ. ಸಂಜಯ ದೇವಿ ಎಂದಿನ ಬೋಲ್ ಐತಂದು ನೋಡಿದರೆ, ದಿನ ಸೂರ್ಯ ಮುಳುಗುವಾಗ ಕೆಂಪಾಗಿ ಒಂದು ವ್ಯಕ್ತವರ ಸಾಂಬರವನ್ನ ತೊಟ್ಟಂತ ವನದೇವಿ ಸುಂದರಿಯಾಗಿ ಬಂದು ನೋಡ್ಬೇಕು. ಹಾಗೆ ಬಂದು ನೋಡಿದ್ರೆ ಏನಿದೆ? ವನವೇ ನಾಸ್ತಿ. ಕಳ್ತರಿಸಿದ ಅಂಗಾಂಗದಿಂದ ಉರುಳಿಹನ್ ಯಾರು? ಸಾಮ್ರಾಜ್ಯದ ತರುಣ ಚಕ್ರವರ್ತಿ ಕಾಲ್ ಮುರ್ಕೊಂಡು ಬಿದ್ದಿದ್ದಾನೆ. ಸೋಲ್ತ ಪಡೆ ಕಡಿ ಕೆಡೆದು ಉರುಳಿದ ಕಣದಂತೆ. ಯುದ್ಧದಲ್ಲಿ ಕೈಕಾಲು ಮುರ್ಕೊಂಡು ಬಿದ್ದ ಜನಗಳ ಹಾಗೆ ಮರವನ್ನ ಕಚ ಕಚ ಕಟ್ ಮಾಡಿದ್ದಾರೆ. ಅದನ್ನ ಕಂಡವನ ದೇವತೆ ಅಳುತ್ತಿದ್ದಾಳೆ. ಕರಸೂದನಂ ಕಂಡನ ಕಡಿದ ಪರ್ಮರಂ. ಕರಸೂದನ ರಾಮ ಈ ಮುರಿದ ಮರವನ್ನ ನೋಡ್ತಾನೆ. ಜಟಾಯು ಆ ತರಹ ಬಿದ್ದಿದನಬಹುದು. ಜಟಾಯು ಬಿದ್ದದ್ದು ಆ ಪೆರ್ಮರ ಬಿದ್ದಿದ್ದಕ್ಕೆ ಪ್ರತಿಕೃತಿ ಇದ್ದ ಹಾಗೆ. ಅದನ್ನ ಖಗವರ ನೋಡುತ್ತಾನೆ. ಪಿತೃ ವಯಸ್ಸನ ದಾರುಣ ಸ್ಥಿತಿಗೆ. ಅವ್ರ ಅಣ್ಣ ದಶರಥನ ಫ್ರೆಂಡ್, ರಾಮನಿಗಿಂತ ವಯಸ್ಸಾದವನು ಜಟಾಯು ಕೂಡ. ಅದರಿಂದ ತನ್ನ ತಂದೆಯ ಸ್ನೇಹಿತನಿಗೆ ಆದ ದಾರುಣ ಸ್ಥಿತಿಗೆ ಮರುಗುತ್ತಾ ಕೈಗೆ ರಕ್ತಮಂ ಕಂಠದಿಂದ ಸ್ನೇಹದಿಂದ ತಕ್ಕೈಸಿದ ರಕ್ತ ಇರುವಂತಹ ಕುತ್ತಿಗೆ, ಅದ ಕಡೆ ಗಮನ ಇಲ್ಲ, ದುಃಖ. ಕುತ್ತಿಗೆ ಕಟ್ಕೋತಾನೆ. ತೋಳ್ಗಳೆರಡು ಮಂ ತುಂಬುಬೋಲ್ ಏನಿದಯ್ಯ ವಿಹಿಗೆಂದ್ರ ಏನಿದೀ ಸ್ಥಿತಿ ನನಗೆ ಪೂಜ್ಯನೇ ಪರಾಭವ ನಿನಗೆಂತೋ. ಯಾಕೀಗಾಯ್ತು? ಬೇಳಾವನಿಂದಾದುದೀ ಘೋರ ಕೃತಿ ಏಕೆ? ನಿನ್ನ ಮಗಳಲ್ಲಿ, ನನ್ನ ಹೆಂಡತಿ ಅಲ್ಲ, ನಿನ್ನ ಮಗಳಲ್ಲಿ ಹೇಳಯ್ಯ ದಶರಥ ಮಿತ್ರ ರಘುಕುಲದ ಅರಸಿಯಲ್ಲಿ ರಾಮನ ಮಡದಿಯಲ್ಲಿ ಎತ್ತ ಪೋದಳ್ಪೇಳ್ ಸೋಂಕಿ ಒಯ್ಯನೆ ಸಂಗೆ ಸಂಜನಿಸಿತು ಶೇಣಿ ಸೂನುವೆ. ಶೇಣಿ ಅಂದ್ರೆ ಹದ್ದು. ಹದ್ದಿನ ಮರಿಗೆ ಜಟಾಯುವಿಗೆ ರಾಮ ಹೀಗೆ ಅಪ್ಕೊಂಡು ಓಡಾಡುವಾಗ ಚೂರ್ ಜೀವ ಬಂತು. ಏನಾಯ್ತು ನನ್ನ ಹೇಳಿ ಸಾಯ್ತಾರೆ. ಯಾರು ಕೊಂದದ್ದು, ಎತ್ಕೊಂಡು ಹೋದದ್ದು ಎಲ್ಲ ಹೇಳುತ್ತೆ. ರಾಮ ರಾಮ ಹೇಳಯ್ಯ ನಿಲ್ಲಯ್ಯ ಖಗವರಿಯ ಹೇಳು. ರಾಮ ಎನ್ನುತ್ತೀರಿ ಕೊರಳಿ ಜೋಲ್ದತ್ತು. ರಾಮ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಕೊರಳಿ ಜೋಲ್ದತ್ತು, ಕಣ್ಮುಚ್ಚಿತ್ತು. ಸಂಪಾತಿ ಸೋದರನ ಹರಣ ಹಾರಿತ್ತು ಹಸ್ತದೊಳೆ ಹಕಾರ ಪ್ರಾಸ. ದಶರಥ ಸುತನ ಸಾಯುವಾಗ ರಾವಣನ ಹೆಸರನ್ನು ಹೇಳ್ತಾನೆ ಅಂತ ನಾನಂದೆ. ಇಲ್ಲ, ಹೇಳಪ್ಪ, ಕಬಂದ ಬರ್ಬೇಕು. ಇದು ರಾಮ ಅಂತ ಹೇಳಿ ಜೀವ ಬಿಡ್ತಷ್ಟೆ. ಕಳೆ ಬರದ ಮಂದ್ರದಿ ಕಕ ಚಕ್ರವರ್ತಿಯ ಕಳೆ ಬರದ ದಹನ ಸಂಸ್ಕಾರದ ಶವಧೂಮಂ ಕಂಡು ಬೆದರಿದಳಿದಿನ ಲಕ್ಷ್ಮಿ. ಕಕ ಚಕ್ರವರ್ತಿಯನ್ನ, ಜಟಾಯುವನ್ನ
ಸಂಸ್ಕಾರ ಮಾಡ್ತಾರೆ, ಅಗ್ನಿ ದಹನ ಮಾಡ್ತಾರೆ. ಸಾವಿಗೆ ತಾನೇ ಮಾಡಬೇಕಲ್ಲ, ಅದಕ್ಕಾಗಿ ಸ್ವರ್ಗಲೋಕವನ್ನು ಕಾಣಿಸೋದಕ್ಕಾಗಿ ಸಾವಿನ ಕ್ರಿಯೆಗಳನ್ನ ಅಂತ್ಯಕ್ರಿಯೆಗಳನ್ನೆಲ್ಲ ರಾಮ ಮಾಡ್ತಾ ಇದ್ದಾನೆ. ಅದನ್ನ ನೋಡಿ ನೋಡಿ ಬೆದರಿದಳು ದಿನಲಕ್ಷ್ಮಿ. ಆಗ್ಲೇ ಹೇಳಿದ್ದೇನೆ, ಪ್ರಕೃತಿಯೊಡನೆ ಅವಿನಾಭಾವಕ್ಕೂ ತೆರೆಸ್ಕೊಂಡು ಬಂದಿದ್ದಾಳೆ ಕವಿ. ಅದರಿಂದ ಇಲ್ಲೂ ಕೂಡ ಇಲ್ಲಿ ನೋಡೋದಕ್ಕೆ ಯಾರು ಇಲ್ಲ ಅನ್ಬೇಡಿ, ಇಲ್ಲೊಂದು ಜನ ಇದ್ದಾರೆ. ದಿನಲಕ್ಷ್ಮಿ, ಪ್ರಕೃತಿ ದೇವಿ, ವನದೇವಿ. ನಾ 882 ಮಸಣದೆ ಮರಳಿದಾರೆ ಮತ್ತೊಂದು ಮಸಣಕ್ಕೆ. ಹೆಂಗೆ ಚಿತ್ರಿಸ್ತಾರೆ ನೋಡಿ. ಮಸಣ, ಸ್ಮಶಾನ, ಅದು ಜಟಾಯುವನ್ನ ಸುಟ್ಟದ್ದು. ಆ ಮಸಣದಿಂದ ಮತ್ತೆ ವಾಪಸ್ ಎಲ್ಲಿಗೆ ಬಂದ್ರು? ಮಸಣಕ್ಕೆ. ಸೀತೆ ಇದ್ದಾನೇನೋ ವಾಪಸ್ ಬಂದ್ರೆ ಅವರ ಬದುಕು ಸ್ಮಶಾನ ಸದೃಶವಾಗಿದೆ. ಆದ್ದರಿಂದ ಮಸಣದೆ ಮರಳಿದರು ಮತ್ತೊಂದು ಮಸಣಕ್ಕೆನೆ, ಪರ್ಣಶಾಲೆಯ ಶವದ ಶೂನ್ಯಕ್ಕೆ. ನೀವೇ ಅರ್ಥ ಮಾಡ್ಕೋಬೇಕು, ಎಷ್ಟು ಚೆನ್ನಾಗಿದೆ. ಶವದ ಶೂನ್ಯಕ್ಕೆ. ಹೆಣ ಇದ್ರೆ ಸುತ್ತಮುತ್ತ ಅಲ್ಲಿ ಸತ್ತಿರೋಲ್ಲ, ಅದರಿಂದ ಅದಕ್ಕೆ ಶವದ ಶೂನ್ಯ ಅಂತಾನೆ. ಜನಕಜ ಶೂನ್ಯರ ದೀನ ದುಃಖಿಗಳ್ ಅಣ್ಣ ತಮ್ಮದಿರು, ತಮ್ಮನೆಂತಾನು ಎತ್ತಿ ತಂದನು ಕುಟಿಗೆ. ಅಣ್ಣನ ಓಡಾಡೋ ಸ್ಥಿತಿಗಳು ಅಷ್ಟು ಶಕ್ತನಾಗ್ಬಿಟ್ಟಿದ್ದಾನೆ. ಹೇಗೋ ಪರ್ಣಕುಟಿಗೆ ಲಕ್ಷ್ಮಣ ಎತ್ಕೊಂಡು ಬರ್ತಾನೆ. ಪುಲಿಯಬ್ಬರಂ ದೂರದಡವಿಂದ ಕೇಳೆ, ಓ ಲಕ್ಷ್ಮಣ. ಮತ್ತೊಮ್ಮೆ ತಾನು ಕೂಡ ಈಗ, ಅಯ್ಯೋ ಲಕ್ಷ್ಮಣ, ರಾಮನ ರಕ್ಷಿಸು, ಓ ಲಕ್ಷ್ಮಣ. ಹೂವತಿ ಹಳೆಯೇ ಸತಿಯನ್ ಅಸುರ ಕೊರಳ್ ಮುರಿದನದೋ ಎಂದು, ಪುಲಿಯಬ್ಬರಂ ಕೋಮಲೆ ಹೆದರದಿರು ಬಂದೆ ಎಂದು ಧನುವಂ ಹುಡುಕಿ ಹೊರಟ ಲಕ್ಷ್ಮಣ. ಏಕೆ ಕಲ್ಲರ್ದೆಯಾಗಿ ಕೆಮ್ಮನಿಹೆ, ಓಡು ನಡೆ, ಓಡು ನಡೆ ಎನ್ನುತ್ತ ಹಣೆ ಬಡಿದುಕೊಂಡು ಉಳಿದ ಅಗ್ಗದಂಗೆ ಕೇಳ್ಗಾಳಿ ಬೀಸುವ ಊರ್ಮಿಳೇಶನ ಬಗೆಯ ಬಣ್ಣಿಸೆ ಇಹುದೇ ಹಾ ಕವಿ ಕಲ್ಪನೆಗೆ. ಕವಿಗೆ ಮುಂದಕ್ಕೆ ಮಾತನಾಡೋದಕ್ಕೆ ಗಂಟ್ಲು ನಿಂತು ಹೋಗಿದೆ. ಯಾಕೆಂದ್ರೆ ರಾಮನ ದುಃಖವನ್ನ ಚಿತ್ರಿಸಿದ ಕವಿ ತಾನು ಅದನ್ನು ಅನುಭವಿಸಿದ್ದಾನೆ. ಆದ್ರಿಂದಲೇನೆ ಮುಂದಕ್ಕೆ ವಿವರಿಸುವುದಕ್ಕೆ ಕವಿಗೆ ಬಾಯಿ ಇಹುದೇ. ಕವಿ ಕಲ್ಪನೆಗೆ ಇನ್ನೇನೋ ಕಲ್ಪನೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಅವನು ಮೌನವನ್ನು ಧರಿಸ್ತಾನೆ. ಕವಿಯನ್ನು ಮಾತಿನಲ್ಲೇನೆ ಆ ನೋವಿನ ಅಪಾರತೆಯ ಅನುಭವವನ್ನ ನಮಗೆ ಕುವೆಂಪು ಮಾಡಿಕೊಡ್ತಾರೆ. ಸಂಚಿಕೆ 3 ಒಂದು 10 ನಿಮಿಷ ಓದ್ತೇನೆ. ಶಬರಿಗಾದನು ಅತಿಥಿ ದಾಶರಥಿ. ಬಹಳ ಸುಂದರವಾದಂತಹ ಭಾಗ ಇದು. ಶಬರಿ ಬೇಡರ ಹೆಂಗಸು, ಆದರೆ ತಪಸ್ವಿನಿ ಕೂಡ. ತುಂಬಾ ಮುಖ್ಯಾಗಿದ್ದಾಳೆ. ಈಗ ಕೊನೆಗಾಲಕ್ಕೆ ತನ್ನ ಗುರು ಊರ್ ಬಿಟ್ಟು ಹೋಗೋ ಕಾಲಕ್ಕೆ ಇನ್ನು ಕೆಲವೇ ದಿವಸಕ್ಕೆ ರಾಮ ಬರ್ತಾನೆ. ಅವನಿಗೆ ಅತಿಥಿ ಸತ್ಕಾರ ಮಾಡಿ ನೀನು ಮೋಕ್ಷವನ್ನು ಪಡೆ ಅಂತ ಹೇಳಿ ಆಜ್ಞೆ ಮಾಡ್ತಾರೆ. ಅವ್ರ ಹೆಸರು ಮತಂಗ ಮುನಿ ಅಂತ ಹೇಳಿ. ಮತಂಗ ಅಂದ್ರು ಶಾವ್ರ ಅಂತಲೇ, ಬೇಡ ಅಂತಲೇ ಅರ್ಥ. ಮತಂಗ ಮುನಿ, ನೀನು ರಾಮನಿಗಾಗಿ ಕಾಯು ಅಂತ ಹೇಳಿ ಹೋಗಿರೋದ್ರಿಂದ ದಶರಥ ಪುತ್ರ ಬರ್ತಾನೆ ಅಂತ ಹೇಳಿ ಕಾಯ್ತಿರ್ತಾಳೆ. ಈ ಚಿತ್ರವನ್ನ ವಿ ಸೀತಾರಾಮಯ್ಯನವರು ಕಾದಿರುವಳು ಶಬರಿ ರಾಮ ಬರುವನೆಂದು ಅದ್ಭುತವಾದ ಗೀತೆಯೊಂದನ್ನು ರಚಿಸಿದ್ದಾರೆ. ಈ ಭಾಗವನ್ನ ಅವರು ಹೇಗೆ ಮನಸ್ಸಿಗೆ ತಕ್ಕೊಂಡು ಮನಮುಟ್ಟು ಹಾಗೆ ಚಿತ್ರಿಸಿದ್ದಾರೆ ಅನ್ನೋದನ್ನ ಹಾಡಿನಲ್ಲಿ ನೋಡ್ಬೋದು. ನನಗೆ ನಿಮಗೆ ಹೇಳೋದಕ್ಕೆ ಹಾಡು ಕೈಗೆ ಸಿಕ್ಲಿಲ್ಲ. ಪೂರ್ಣಿಮೆಗಳಿದ್ದೆ ಮೆಸೇಜ್ ಮಾಡು ಅಂತ, ಅವ್ರು ಯಾಕೋ ಮಾಡಲಿಲ್ಲ. ನಿಮ್ಗೆ ಯಾರಿಗಾದ್ರೂ ಬಾಯಲ್ಲಿ ಬಂದಿದ್ರೆ ದಯವಿಟ್ಟು ಹೇಳಿ, ಹಾಡು ಕೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ಕಾದಿರುವಳು. ಹೇಳು. ಅಲ್ಲ, ಈಗ ಹೇಳು ನೀನು.
ಹೇಳ ಕಳ್ಸಿದ್ ನೋಡ. ಹಾ, ನಂಗೆ ನೋಡೋಷ್ಟು ಟೈಮ್ ಎಲ್ಲಿದೆ ಈಗ? ಸಾಯಂಕಾಲ ಕೂಡ ನೋಡಿ. ಕಾದಿರುವಳು ಶಬರಿ ರಾಮ ಬರುವನೆಂದು, ಕಾದಿರುವಳು ಶಬರಿ ರಾಮ ಬರುವನೆಂದು, ತನ್ನ ಪೂಜೆಗೊಳ್ಳುವನೆಂದು ಕಾದಿರುವಳು ಶಬರಿ. ಆಮೇಲೆ ವನ ವನವ ಹಾಡೆ ಸುತ್ತಿ ಬೇರೆ ಸುಳಿ. ಕಡೆ ಇದೆ, ನಾನಿಲ್ಲ ಹೇಳಕ್ಕ. ಆಹಾ, ಮೊಬೈಲ್ ಇಟ್ಕೊಂಡು ಹೇಳಮ್ಮ. ಹಾ ಹೇಳ್ತೀನಿ. ಸಿಕ್ತಾ? ಒಂದ್ ನಿಮಿಷ. ಒಂದ್ ನಿಮಿಷ ಹೇಳ್ತೀನಿ. ರಂಗಾತುರಂಗಳೂರಿ. ಇದ್ರೊಳಗೆ ಹೇಳ್ತೀನಿ. ಹಾಡು ಇದ್ರೊಳಗಿದೆ. ಹ್ಮ್. ನಿಧಾನಕ್ಕೆ ನೋಡು, ಪರವಾಗಿಲ್ಲ. ಹಾಡಿಗೆ ಬಂತು. ಹಾ. ವನವನ ಸುತ್ತಿ ಸುಳಿದು ತರು ತರುವ ನಲೆದು ತಿಳಿದು, ವನವನವ ಸುತ್ತಿ ಸುಳಿದು ತರು ತರುವ ನಲೆದು ತಿಳಿದು, ಪಿರಿಹೂಗಳಾಯ್ತು ಕನಿವಣ್ಣಾಯ್ತು ತಂದು ಕಾದಿರುವಳು ಶಬರಿ ರಾಮ ಬರುವನೆಂದು. ಒಳದಲ್ಲಿ ಮುಳುಗಿ ನಿಂತು ಬಿಳಿನಾರು ಮಡಿಯನುಟ್ಟು, ತಲೆಬಾಗಿಲಿಂಗೆ ಬಂದು ಹೊಸಲಲ್ಲಿ ಕಾದು ನಿಂದು ಕಾದಿರುವಳು ಶಬರಿ ರಾಮ ಬರುವನೆಂದು. ಎಳೆಗಾಳಿ ಬೀಸುತ್ತಿರಲು ಕಿವಿಯಲ್ಲಿ ಆಲಿಸುವಳು, ಎಲೆ ಅಲುಗೆ ಗಾಳಿಯಲ್ಲಿ ನಡೆಸಪ್ಪುಳೆಂದು ಬಗೆದು ಕಾದಿರುವಳು ಶಬರಿ ರಾಮ ಬರುವನೆಂದು. ದೂರಕ್ಕೆ ನೋಳ್ಪೆನೆಂದು ಮರವೇರಿ ದಿಟ್ಟಿಸುವಳು, ಗಿರಿ ಮೇಲ ಕೈದಿ ಕೈಯ ಮರೆ ಮಾಡಿ ನೋಡುತ್ತಿಹಳು, ಕಾದಿರುವಳು ಶಬರಿ ರಾಮ ಬರುವನೆಂದು. ಬಾರಾಮ ರಾಮ 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 ಇಂದು ಬರುತ್ತಿಹನು, ಎಂದು ಬರುತ್ತಿಹನು ಇಹನು, ಎಂದು ಹಗಲಿರುಳು ತವಕಿಸುತ್ತಿಹಳು, ಕಾದಿರುವಳು ಶಬರಿ ರಾಮ ಬರುವನೆಂದು. ಕಳೆದಿಹವು ವರುಷ ಹಲವು ಶಬರಿಯೋಲು ಜೊಲವು ಜನವು. ಇದೊಂದು ಲೈನು ನನಗೆ ಗೊತ್ತಾಗ್ಲೇ ಇಲ್ಲ ಬರ್ಕೊಳಕ್ಕೆ. ಕೊನೆಯದೊಂದೆರಡು ಹೇಳ್ತೀನಿ. ಬಾರಾಮ ಬಾರ ಬಾರ ಬಡವರನು ಕಾಯಿ ಬಾರ, ಕಂಗಾಣ ದಿವರ ಪ್ರೇಮ ನುಡಿಸೋತ ಮೂಕ ಪ್ರೇಮ, ಕಾದಿರುವಳು ಶಬರಿ ರಾಮ ಬರುವನೆಂದು, ತನ್ನ ಪೂಜೆಗೊಳ್ಳುವನೆಂದು ಕಾದಿರುವಳು, ಕಾದಿರುವಳು, ಕಾದಿರುವಳು ಶಬರಿ ರಾಮ ಬರುವನೆಂದು. ಥ್ಯಾಂಕ್ ಯು ಪೂರ್ಣಿಮಾ. ಇಷ್ಟು ಮಧುರವಾದ ಹಾಡನ್ನು ಕೇಳಿದ ಮೇಲೆ ಇನ್ನು ಮುಂದೆ ಮಾತಾಡಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ. ನಿಲ್ಲಿಸ್ಬೇಡಿ, ಮುಂದೆ ಕಂಟಿನ್ಯೂ ಮಾಡಿ ಅಂತ ಅಪರ್ಣ ಮೆಸೇಜ್ ಕಳಿಸಿದ್ದಾರೆ. ಆದರೂ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಕಾಲೇ ವರ್ಷತು ಪ್ರಜನ್ಯ
ಪೃಥ್ವಿ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತೋ ಬ್ರಾಹ್ಮಣಾಶ್ಚಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಶ್ಚಂತು ಪುತ್ರಿಣಶ್ಚಂತು ಪೌತ್ರಿಣಃ ಅಧನಾಶ್ಚದನಾಶ್ಚಂತು ಜೀವಂತು ಶರದಶತಂ. ನಮಸ್ಕಾರ. ಇಲ್ಲಿ ನಿಲ್ಲಿಸ್ತಾನೆ. ಪ್ರಶ್ನೆಗಳಿದ್ದರೆ ಕೇಳ್ಬೋದು.